ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ಇಡೀ ಜಗತ್ತಿನಲ್ಲಿ ನಾನಾ ಸಮಸ್ಯೆಗಳು ಎದುರಾಗ್ತಾ ಇದೆ. ಈಗಾಗಲೇ ಈ ಯುದ್ಧ ಆರಂಭ ಆಗಿ 2ನೇ ತಿಂಗಳಿಗೆ ಕಾಲಿಟ್ಟಿದೆ. ಈ ಯುದ್ಧದಿಂದಾಗಿ ಈ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇರುವಂಥದ್ದು ಪ್ರಮುಖವಾಗಿ ಭಾರತ ದೇಶ ಅಂತ ಬಂದಾಗ LPG ಸಿಗ್ತಾ ಇಲ್ಲ, ಪೆಟ್ರೋಲ್ ಕೂಡ ಸಿಗ್ತಾ ಇಲ್ಲ. ಅದರ ಹೊರತಾಗಿ ಈಗ ಮತ್ತೊಂದು ಆತಂಕ ಏನು ಅಂತ ಹೇಳಿದ್ರೆ ಆಟೋ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಆಟೋ ಚಾಲಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹಾಸ್ಪಿಟಲ್ಗೆ ಬೇಕಾಗಿರುವಂಥ ಔಷಧಗಳು ಕೂಡ ಸಿಗ್ತಾ ಇಲ್ಲ. ರಸಗೊಬ್ಬರ, ಸಿಮೆಂಟ್ ಇದೆಲ್ಲವೂ ಕೂಡ ಸಿಗ್ತಾ ಇಲ್ಲ. ಮುಂದಿನ ದಿನಮಾನಗಳಲ್ಲಿ ಇದೆಲ್ಲವೂ ಕೂಡ ದುಬಾರಿ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಹಂಗಾಗಿ ಎಲ್ಲೋ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದ್ರು ಕೂಡ ಸಮಸ್ಯೆ ಆಗ್ತಾ ಇರೋದು ನಮ್ಗಳಿಗೆ. ಸೊ ಹಂಗಾಗಿ ಭಾರತ ಸರ್ಕಾರ ಏನು ಮಾಡಬೇಕಾಗಿತ್ತು, ಎಡವಿದ್ದೆಲ್ಲಿ. ರಾಜ್ಯ ಸರ್ಕಾರ ಕೂಡ ಕೈ ಜೋಡಿಸಬೇಕಾಗತ್ತೆ. ಕೇಂದ್ರ ಸರ್ಕಾರ ಹೇಳ್ತಾ ಇರುವಂಥದ್ದು ಸಮಸ್ಯೆ ಇಲ್ಲ ಅಂತೇಳಿ, ಬಟ್ ಸಮಸ್ಯೆ ಇದೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ಇದೆ ಆಟೋ ಚಾಲಕರದ್ದು ಗ್ಯಾಸ್ಗಾಗಿ. ಈ ರೀತಿಯ ಸಮಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ ಇನ್ನಷ್ಟು ದಿನ ಈ ಯುದ್ಧ ಮುಂದುವರಿತು ಅಂತ ಹೇಳಿದ್ರೆ ಏನೆಲ್ಲ ಅನಾಹುತ ಆಗುತ್ತೆ. ಅಮೆರಿಕ ಹೇಳ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಯುದ್ಧದಿಂದ ನಾವು ಹಿಂದೆ ಸರಿಯೋದಿಲ್ಲ ಅಂತೇಳಿ. ಇರಾನ್ ಹೇಳ್ತಾ ಇದೆ ನಾವಂತೂ ಸರೆಂಡರ್ ಆಗೋದಿಲ್ಲ ಅಂತ. ಸೊ ಈ ರೀತಿ ಆದಾಗ ಜನಸಾಮಾನ್ಯರ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇರುವಂಥದ್ದು ಏನೆಲ್ಲ ಸಮಸ್ಯೆ ಇದೆ, ಪರ್ಯಾಯ ವ್ಯವಸ್ಥೆ ಏನು ಮಾಡಬಹುದು, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದು ಇವತ್ತಿನ ವಿಶೇಷ. ವಾರ್ ಎಮರ್ಜೆನ್ಸಿ ಹಿಂಡುತ್ತಿದೆ ಜೀವನ. ಇಷ್ಟು ದಿನ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಇದೆ ಅಂತ ಹೇಳಲಾಗ್ತಾ ಇತ್ತು, ಬಟ್ ಈಗ ಆಟೋ ಚಾಲಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ನಿಂತು ಗ್ಯಾಸ್ಗಾಗಿ ಪರದಾಡ್ತಿದ್ದಾರೆ. ಅದರ ಜೊತೆಗೆ ಬೆಲೆ ಕೂಡ ಜಾಸ್ತಿ ಮಾಡಿದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ, ಆಟೋ ಸಂಚಾರ ಅಂತೂ ಮಾಡ್ತಾ ಇಲ್ಲ. ಈ ರೀತಿಯ ಸಮಸ್ಯೆ ಇದೆ. ಎಲ್ಲ ಸಮಸ್ಯೆಗಳಿಗೂ ಕೂಡ ಕಾರಣ ಏನು? ಯುದ್ಧನೇ. ಕೇಂದ್ರ ಸರ್ಕಾರ ಎಡವಿದೆಲ್ಲಿ ಅನ್ನುವಂಥ ಸಹಜವಾಗಿ ಪ್ರಶ್ನೆ ಮೂಡ್ತಾ ಇದೆ. ಏನು ಮಾಡಬಹುದಾಗಿತ್ತು, ಈಗ ಹೋಯ್ತು, ಈಗ ವಾಟ್ ನೆಕ್ಸ್ಟ್, ಮುಂದೆ ಏನು ಮಾಡಬೇಕು ಅನ್ನೋದು. ಶಾಖದಿಂದ ಜನರ ಬದುಕು ಅಂತೂ ಮೂರಾಬಟ್ಟೆ ಆಗ್ತಾ ಇದೆ. ಆಟೋ ಟ್ರಬಲಿಂದಾಗಿ ಡ್ರೈವರ್ಸ್ಗಳು ಅಂತೂ ಕಂಗಾಲಾಗಿದ್ದಾರೆ. ಅಂದರೆ ಆಟೋ ಚಾಲಕರು ಅವರ ಜೀವನ ಹೇಗಿರುತ್ತೆ ಅಂತ ಹೇಳಿದ್ರೆ ದಿನನಿತ್ಯದ ಆದಾಯದ ಮೇಲೆ ಜೀವನ ಇರುತ್ತೆ. ಆವತ್ತಿನ ದಿನ ಆಟೋ ದುಡಿತು ಅಂತ ಹೇಳಿದ್ರೆ ಮಾತ್ರ ಜೀವನ, ಇಲ್ಲ ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್, ಏನೂ ಇರೋದಿಲ್ಲ, ಅದಕ್ಕೆ ಆನ್ಸರೇ ಸಿಗೋದಿಲ್ಲ. ಸೊ ಈ ರೀತಿಯಾಗಿ ಸಮಸ್ಯೆ ಇದೆ. ವಿಪರೀತವಾಗಿ ರೇಟ್ ಜಾಸ್ತಿ ಮಾಡಲಾಗಿದೆ. ಸೊ ದೇಶ ಮಾತ್ರ ಅಲ್ಲ, ರಾಜ್ಯದಲ್ಲೂ ಕೂಡ ಈ ರೀತಿಯ ಹಾಹಾಕಾರ ಶುರುವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜನ ಆತಂಕದಲ್ಲಿದ್ದಾರೆ. ಸೊ ಕೇಂದ್ರ ಸರ್ಕಾರ ಹೇಳ್ತಾ ಇರುವಂಥದ್ದು ಪ್ಯಾನಿಕ್ ಆಗಬೇಡಿ, ಏನು ಸಮಸ್ಯೆ ಇಲ್ಲ ಅಂತೇಳಿ. ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ನಾವು ಯಾಕೆ ಇಲ್ಲಿ ಕೂತ್ಕೊಂಡು ನಿಮ್ಗಳಿಗೆ ತೋರಿಸ್ತಾ ಇದ್ದೀವಿ ಅಂತೇಳಿ. ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಲ್ತಾ ಇವೆ, ಗ್ಯಾಸ್ ಸಿಗ್ತಿಲ್ಲ ಅನ್ನೋದು ಇದೆಲ್ಲ ಸಮಸ್ಯೆ ಇದೆ. ಆದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇರೋಂಥ ಸಮಸ್ಯೆನೇ ಇಲ್ಲ ಅಂತೇಳಿ. ಅಂದರೆ ಇದೆಲ್ಲ ವಿಜುವಲ್ಸ್ ನೀವು ನೋಡ್ತಾ ಇರೋದೆಲ್ಲ ಸುಳ್ಳ. ಯಾಕೆ ಯಾವೊಬ್ಬ ನಾಯಕ ಒಂದು ಸಮಸ್ಯೆ ಇಲ್ಲ ನೀವು ಯಾಕೆ ಈ ಥರ ತೋರಿಸ್ತಾ ಇರಿ ಅಂತ ಪ್ರಶ್ನೆ ಮಾಡಲಿ, ನಮ್ಮನ್ನು ನೋಡೋಣ. ಸಮಸ್ಯೆ ಇಲ್ಲ ನೀವು ಬೇಕಾಬಿಟ್ಟಿಯಾಗಿ ತೋರಿಸ್ತಾ ಇರಿ ಅಂತ ಒಬ್ಬನೇ ಹೇಳಿ ನೋಡೋಣ. ಸಮಸ್ಯೆ ಇದೆ, ಆ ಸಮಸ್ಯೆಗೆ ಪರಿಹಾರ ಇಲ್ವಾ ಅನ್ನೋದು. ಎಷ್ಟು ದಿನ ಈ ಸಮಸ್ಯೆ ಹಾಗೆ ಇರುತ್ತೆ? ಆಲ್ಮೋಸ್ಟ್ ಆಲ್ 1 ತಿಂಗಳ ಮುಗಿದೋಯ್ತು, 2ನೇ ತಿಂಗಳಿಗೆ ಕಾಲಿಟ್ಟಿದೆ. ಇರಾನ್ ಕಡೆಯಿಂದ ಅಟ್ಯಾಕ್ ಆಗ್ತಾ ಇದೆ, ಅಮೆರಿಕ ಕಡೆಯಿಂದಲೂ ಕೂಡ ಅಟ್ಯಾಕ್ ಆಗ್ತಾ ಇದೆ. ಅಲ್ಲಿ ಏನಾದರೂ ಕೂಡ ಭಾರತ ದೇಶ ಎಡವಿದ್ದು ಎಲ್ಲಿ ಅನ್ನುವಂಥ ಪ್ರಶ್ನೆ. ಚೀನಾಗೆ ಸಮಸ್ಯೆ ಇಲ್ಲ, ಜಪಾನ್ಗೆ ಸಮಸ್ಯೆ ಇಲ್ಲ, ರಷ್ಯಾಗೆ ಸಮಸ್ಯೆ ಇಲ್ಲ, ಅಮೆರಿಕಾಗೆ ಸಮಸ್ಯೆ ಇಲ್ಲ. ಅಮೆರಿಕ ಯುದ್ಧ ಮಾಡ್ತಾ ಇದ್ರು ಕೂಡ ಆ ದೇಶಕ್ಕೆ ಸಮಸ್ಯೆನೇ ಇಲ್ಲ, ಬಟ್ ಭಾರತ ದೇಶಕ್ಕೆ ಸಮಸ್ಯೆ ಇದೆ. ಈಗ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ಸಮಯದಲ್ಲಿ ಹಿಂಗಾಗತ್ತೆ ಅಂಥೇಳಿ. ಆಯಿತು, ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜೊತೆಯಲ್ಲಿ ನಿಲ್ಲೋಣ, ಬಟ್ ಭಾರತ ದುರಾಲೋಚನೆ ಮಾಡುವಲ್ಲಿ ಎಡವಿತ್ತ ಅನ್ನುವಂಥ ಪ್ರಶ್ನೆ. ಯಾಕೆ ಮೋದಿ ಇಸ್ರೇಲ್ಗೆ ಭೇಟಿ ಕೊಟ್ಟಾದ ನಂತರ 2ನೇ ದಿನಕ್ಕೆ ಅಲ್ಲಿ ಯುದ್ಧ ಶುರುವಾಗುತ್ತೆ? ಇದೆಲ್ಲ ಗೊತ್ತಿರಲಿಲ್ವಾ ಮೋದಿಗೆ? ಯಾಕೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ ಭಾರತ? ಸ್ಟಾಕ್ ಇದೆ ಅಂತ ಹೇಳ್ತಿದ್ದಾರೆ. ಸ್ಟಾಕ್ ಇದ್ರೆ ಮತ್ತೆ ಯಾಕೆ ರೇಟ್ ಜಾಸ್ತಿ ಆಗ್ತಾ ಇದೆ ಅಲ್ವಾ? ಕರೆಕ್ಟ್ ಅಲ್ವಾ? ಈಗ ಸ್ಟಾಕ್ ಇದೆ ಅಂದಾಗ ಎಷ್ಟು ತಿಂಗಳ ಸ್ಟಾಕ್ ಇದೆ ಅಷ್ಟು ತಿಂಗಳು ಅದೇ ರೇಟ್ ಇರಬೇಕಲ್ಲ. ಈಗ ತಿಂಡಿ ತಿನಿಸುಗಳ ರೇಟ್ ಜಾಸ್ತಿ ಆಗಿದೆ, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಉದ್ಯಮಗಳು ಬಿದ್ದಿದ್ದಾವೆ, ಯಾವುದೇ ರೀತಿಯಾಗಿ ಉದ್ಯಮಗಳು ನಡೀತಾ ಇಲ್ಲ, ರೈತರು ಕೂಡ ಕಂಗಾಲಾಗಿದ್ದಾರೆ. ಅಂದರೆ ರಫ್ತು ಆಗ್ತಾ ಇಲ್ಲ. ಇದು ಕೇವಲ ಆಮದು ಅಷ್ಟೇ ಸಮಸ್ಯೆ ಇಲ್ಲ, ರಫ್ತುದು ಕೂಡ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ಬೆಳೆದಿರುವಂಥ ರೈತರು ಕಲ್ಲಂಗಡಿ ಆಗಿರ್ಬೋದು, ಬೇರೆ ಬೇರೆ ಮೊಟ್ಟೆ ಆಗಿರ್ಬೋದು, ಎಲ್ಲವನ್ನ ಬೆಳೆಯುವಂಥ ರೈತರು ಇರ್ತಾರಲ್ಲ, ಬೇರೆ ಕಡೆಗೆ ಅದನ್ನು ರಫ್ತು ಮಾಡಬೇಕು, ಅಲ್ಲಿ ಆಗ್ತಾ ಇಲ್ಲ, ಕ್ಲೋಸ್ ಆಗಿದೆ ಹಾರ್ಮೋಸ್. ಸೊ ಈ ರೀತಿಯ ಸಮಸ್ಯೆ ಇದೆ.
ಸೊ ಇದಕ್ಕೆ ಪರಿಹಾರ ಇದೆಯಾ ಇಲ್ಲ ಅನ್ನುವಂಥ ಹೆಚ್ಚು ಪ್ರಶ್ನೆ ಕಾಡ್ತಾ ಇದೆ. ಜನಸಾಮಾನ್ಯರ ಮೇಲೆ ನೇರವಾಗಿ ಇದರ ಪರಿಣಾಮ ಬೀರ್ತಾ ಇದೆ. ಈಗಾಗಲೇ 5ರಿಂದ 10 ರೂಪಾಯಿ ಜಾಸ್ತಿ ಆಗಿದೆ. ಟೀ ಕಾಫಿ ರೇಟ್ ಆಗಿರ್ಬೋದು, ಊಟದ್ದು ಎಲ್ಲವೂ ಕೂಡ ರೇಟ್ ಜಾಸ್ತಿ ಆಗಿದೆ. ಈಗ ಅನಿವಾರ್ಯವಾಗಿ ಆಟೋ ಚಾಲಕರು ಕೂಡ ಬೆಲೆ ಜಾಸ್ತಿ ಮಾಡಿದ್ದಾರೆ. ಯಾಕಂದರೆ ಅವರಿಗೆ ವಿಪರೀತವಾಗಿ ಗ್ಯಾಸ್ ಕೊಡ್ತಿದ್ದಾರಂತೆ ಬಂಕ್ಗಳಲ್ಲಿ. ಖಾಸಗಿ ಬಂಕ್ಗಳಲ್ಲಿ ಆಟೋ ಗ್ಯಾಸ್ ಸಿಗ್ತಾ ಇದೆ, ಬಟ್ ಈ ಗೌರ್ಮೆಂಟ್ ಬಂಕ್ಗಳು ಇರ್ತಾವಲ್ಲ ಅಲ್ಲಿ ಸಿಗ್ತಾನೆ ಇಲ್ಲ ಅಂತೆ. ಹಾಗಾದರೆ ಖಾಸಗಿಯವ್ರಿಗೆ ಎಲ್ಲಿಂದ ಬರ್ತಾ ಇದೆ ಅದು ಗ್ಯಾಸ್ಗಳು? ಅವ್ರಿಗೆ ಹೇಗೆ ಸಪ್ಲೈ ಆಗ್ತಾ ಇದೆ? ಇದೆಲ್ಲ ಅನುಮಾನ ಬರ್ತಾ ಇಲ್ವಾ? ಇದಕ್ಕೆ ಕ್ಲಾರಿಟಿ ಕೊಡಿ ಅಂತ ಹೇಳ್ತಾ ಇರೋದು ನಾವು. ಜನರಿಗೆ ನೀವು ಪ್ಯಾನಿಕ್ ಮಾಡೋಕ್ಕೆ ಹೋಗಬೇಡಿ, ಕ್ಲಾರಿಟಿ ಕೊಡಿ. ಈ ರಾಜ್ಯದ ನಾಯಕರು ಹೇಳ್ತಾ ಇರುವಂಥದ್ದು ಸಮಸ್ಯೆ ಇಲ್ಲ ಅಂಥೇಳಿ. ನೀವು ನೋಡ್ತಾ ಇದ್ರೆ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಹಾಗೆ ನಿಂತಿವೆ, ರೇಟ್ ಜಾಸ್ತಿ ಆಗಿದೆ. ಕೇಳಿದ್ರೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ. ಬ್ಲಾಕಲ್ಲಿ ಆ ದಂಧೆ ಜಾಸ್ತಿ ನಡೀತಾ ಇದೆ, ಏಜೆನ್ಸಿಗಳ ಹಾವಳಿ ಮುಂದುವರಿತಾ ಇದೆ. ಅದಕ್ಕೆ ಕಡೆ ಒಬ್ಬನು ಕೂಡ ನೋಡ್ತಾ ಇಲ್ಲ, ಕಡಿವಾಣ ಹಾಕುವಂಥ ಯಾರೂ ಕೂಡ ಮನಸ್ಸು ಮಾಡ್ತಾ ಇಲ್ಲ. ಅವರ ವೈಯಕ್ತಿಕವಾಗಿ ಯುದ್ಧ ಏನೇ ಮಾಡಿದರೂ ಕೂಡ ಜನಸಾಮಾನ್ಯರು ಅಮಾಯಕರು ಇಲ್ಲಿ ಬಲಿ ಆಗ್ತಿದ್ದಾರೆ. ಅದರ ನೇರ ಎಫೆಕ್ಟ್ ಆಗ್ತಾ ಇರೋದು ಭಾರತಕ್ಕೆ, ಅದರಲ್ಲಿ ಕರ್ನಾಟಕ ಅಂತ ಬಂದಾಗ. ಇಷ್ಟು ದಿನ ಕಮರ್ಷಿಯಲ್, ಈಗ ಗೃಹ ಬಳಕೆಯೂ ಕೂಡ ಬುಕ್ ಆಗ್ತಿಲ್ಲ ಅಂತ ಜನ ಹೇಳ್ತಿದ್ದಾರೆ. ಜೀವನ ನಡೆಸೋದು ಭಾಳ ಕಷ್ಟ ಆಗಿದೆ. ಇದಕ್ಕೆ ಪರಿಹಾರ ಇದೆಯಾ ಇಲ್ಲ ಅನ್ನೋದು. ಈಗ ಯುದ್ಧ ನಿಲ್ಲುವಂಥ ಯಾವುದೇ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ನೋಡ್ತಾ ಇದೆ, ನಿನ್ನೆನೇ ಅಮೇರಿಕದ್ದು ಒಂದು ಫೈಟರ್ ಜೆಟ್ಟನ್ನು ಹೊಡೆದಾಕಿರುವಂಥದ್ದು ಇರಾನ್. ಸೊ ಈಗ ಈ ಅಮೇರಿಕನು ಕೂಡ ಸುಮ್ಮನೆ ಬಿಡೋದಿಲ್ಲ. ಸೊ ಹಂಗಾಗಿ ಈ ಕಂಟಿನ್ಯೂ ಆಗೇ ಆಗುತ್ತೆ ಯುದ್ಧ. ಬಟ್ ಏನು ಮಾಡಬೇಕು ಭಾರತ, ಏನು ಮಾಡಬೇಕು, ಭಾರತದ ಪ್ಲಾನ್ ಏನು, ಪರ್ಯಾಯ ವ್ಯವಸ್ಥೆ ಏನಿದೆ? ನಾವು ಯಾಕೆ ಗಲ್ಫ್ ರಾಷ್ಟ್ರಗಳ ಮೇಲೆ ಅತಿ ಹೆಚ್ಚು ಅವಲಂಬಿತರಾಗಿದ್ದೇವೆ? ಈಗ ಏನಾದರೂ ವ್ಯವಸ್ಥೆ ಮಾಡಬೇಕಲ್ಲ. 1 ತಿಂಗಳಾಯಿತು, ಬೇರೆ ದೇಶಗಳಿಂದ ಅದನ್ನು ತರಿಸ್ಬೋದಾಗಿತ್ತಲ್ಲ. ನೀವು ಯಾಕೆ ಹಾರ್ಮೋಜನ್ನು ನಂಬ್ಕೊಂಡಿದ್ದೀರಿ? ಇದೆಲ್ಲ ಪ್ರಶ್ನೆಗಳು ಸಹಜವಾಗಿದ್ದಾವೆ. ಎಸ್, ನೀವೆಲ್ಲರೂ ಕೂಡ ನೋಡ್ತಾ ಇದ್ರೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತೇಳಿ. ಸೊ ಹಂಗಾಗಿ ನಿಮಗೆ ಪಬ್ಲಿಕ್ ಕರೆ ಕೂಡ ಇರುತ್ತೆ. ನಿಮ್ಮ ಸಮಸ್ಯೆಗಳು ಏನು, ಸಮಸ್ಯೆ ಇದೆಯಾ ಇಲ್ಲ ಅಂತೇಳಿ ಭಾಳಷ್ಟು ಜನ ಹೇಳ್ತಿದ್ದಾರೆ ಸಮಸ್ಯೆನೇ ಇಲ್ಲ, ಎಲ್ಲ ಸಿಗ್ತಿದೆ ಅಂತೇಳಿ. ಸೊ ಹಂಗಾಗಿ ರಿಯಾಲಿಟಿ ಚೆಕ್ ಮಾಡೋಣ ಅಂತೇಳಿ ಪಬ್ಲಿಕ್ ಕರೆ ಕೂಡ ಇರುತ್ತೆ. ಸಿಗ್ತಿದೆಯಾ ಇಲ್ಲ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಇದಕ್ಕೆ ಪರಿಹಾರ ಇದೆ ಇಲ್ಲ, ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ಹಂಗಾಗಿ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ನೀವು ಶೇರ್ ಮಾಡ್ಕೊಳ್ಬಹುದು. ಅದರ ಜೊತೆಗೆ ಸ್ಟುಡಿಯೋದಲ್ಲಿ ಕೂಡ ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಆಟೋ ಚಾಲಕರಾಗಿರುವಂಥ ನರಸಿಂಹ ಅವರು ಜಾಯ್ನ್ ಆಗಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಉದ್ಯಮಿ ಆಗಿರುವಂಥ ಸುರೇಶ್ ರಾಜ್ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಸರ್, ಸುರೇಶ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ನೋಡ್ತಾ ಇದ್ರಿ, ಕಳೆದ ಡಿಬೇಟಲ್ಲೂ ಕೂಡ ಬಂದಿದ್ರಿ ಇದೇ ವಿಚಾರವಾಗಿ. ಬಟ್ ಸಮಸ್ಯೆ ಇಲ್ಲ, ಪರ್ಯಾಯ ವ್ಯವಸ್ಥೆ ಖಂಡಿತ ಭಾರತ ಮಾಡುತ್ತೆ ಅಂತ ನೀವು ಹೇಳ್ತಾ ಇದ್ರಿ. ಎಲ್ಲಿದೆ ಪರ್ಯಾಯ ವ್ಯವಸ್ಥೆ? ವಿಪರೀತವಾಗಿ ರೇಟ್ ಜಾಸ್ತಿ ಆಗ್ತಾ ಇದೆ. ನೋಡಿ, ಈಗ ಇಡೀ ದೇಶದಲ್ಲಿ ಕೋಟ್ಯಾಂತರ ಜನರು ಇರೋಂಥ ದೇಶ ನಮ್ಮದು. 170 ಕೋಟಿ ಇರೋಂಥ ಜನಸಂಖ್ಯೆ ಇರೋಂಥ ದೇಶ. ಒಂದು ಸ್ವಲ್ಪ ಯಾವುದೇ ದೇಶದಲ್ಲಿ ಹೆಚ್ಚು ಕಮ್ಮಿ ಆದಾಗ, ಯಾವುದೇ ದೇಶದಲ್ಲಿ ಅಂದರೆ ಕೂಡ ಪೆಟ್ರೋಲು, ಡೀಸೆಲು, ಕ್ರೂಡ್ ಆಯಿಲ್ ಎಲ್ಲಿಂದ ನಾವು ತರ್ತೀರಿ, ಅದೇ ದೇಶದಲ್ಲಿ ಹೆಚ್ಚು ಕಮ್ಮಿ ಆದಾಗ ಸ್ವಲ್ಪ ಬಿಸಿ ಅಂತೂ ತಟ್ಟುತ್ತೆ ನಮಗೆ. ಅದರಲ್ಲಿ ಈಗ ನಮ್ಮಲ್ಲಿ ಸ್ಟಾಕ್ ಇದೆ. ಈಗ ಇಲ್ಲಿ ಮಾಫಿಯಾ ನಡೀತಾ ಇರೋದು ಪ್ರೈವೇಟು ಮತ್ತು ಗೌರ್ಮೆಂಟ್ ಇರೋಂಥ ಪೆಟ್ರೋಲ್ ಬ್ಯಾಂಕ್ಗಳಲ್ಲಿ. ಪ್ರೈವೇಟ್ನಲ್ಲಿ ಸಿಕ್ಕತ್ತೆ, ಯಾಕೆ ಗೌರ್ಮೆಂಟ್ನಲ್ಲಿ ಸಿಗಲ್ಲ? ಪ್ರೈವೇಟಿಗೆ ಯಾರು ಕೊಡೋದು, ಗೌರ್ಮೆಂಟ್ಗೆ ಯಾರು ಕೊಡೋದು? ಎಲ್ಲ ಒಂದೇ ಏಜೆನ್ಸಿನೇ ಕೊಡೋದು. ಪ್ರೈವೇಟ್ನಲ್ಲಿ ನಿಮಗೆ ಬಂದ್ಬಿಟ್ಟು 10-20% ಜಾಸ್ತಿ. ಅದಕ್ಕೆ ಪ್ರೈವೇಟ್ನಲ್ಲೇ ನಮ್ಮ ಆಟೋ ಚಾಲಕರಾಗಲಿ ಯಾರೇ ಆಗಲಿ ನಮ್ಮ ಸಿಟಿಸನ್ಸು ಯಾರೂ ತೊಗೊಳ್ಳಲ್ಲ. ಎಲ್ಲಿ ಕಮ್ಮಿ ಇರುತ್ತೋ ಅಲ್ಲಿ ತೊಗೊಳ್ಳೋದು ಯೂಶ್ವಲಾಗಿ ಇರುತ್ತೆ. ಇವತ್ತು ಒಳಗಡೆ ಒಪ್ಪಂದಗಳಿರ್ಬೋದು ಅಥವಾ ಏನೋ ಇರ್ಬೋದು, ಇಲ್ಲ ಇರಲ್ಲ, ಅಲ್ಲಿ ಇರುತ್ತೆ. ಇಲ್ಲಿ 80 ರೂಪಾಯಿ, ಅಲ್ಲಿ 120 ರೂಪಾಯಿ, 100 ರೂಪಾಯಿ. ಅಂದರೆ ಲೀಟ್ರ್ ಮೇಲೆ, ಕೆ ಜಿ ಮೇಲೆ ನಿಮಗೆ 40 ರೂಪಾಯಿ ಜಾಸ್ತಿ ಆಗಿಬಿಟ್ರೆ ಒಬ್ಬ ಸಾಮಾನ್ಯ ಆಟೋ ಓಡಿಸ್ಕೊತ ಜೀವನ ಮಾಡೋರು 1 ಕೆ ಜಿಗೆ 1 ಲೀಟ್ರಿಗೆ ನೀವು 40 ರೂಪಾಯಿ ಜಾಸ್ತಿ ಕೊಟ್ಬಿಟ್ರೆ ಅವ್ರಿಗೆ ಹೊರೆ ಬೀಳುತ್ತೆ. ಅದರಿಂದ ಎಲ್ಲಿ ನಮಗೆ ಗೌರ್ಮೆಂಟ್ ಮಾತ್ರ ಸಿಕ್ಕತ್ತು, ಎಲ್ಲಿ ಕಮ್ಮಿ ಸಿಕ್ಕತ್ತು ಅಲ್ಲಿ 5 ಅವರ್ ಕಾತಿ CNG ಆಗಲಿ ಅಥವಾ ತನ್ನ ಇದನ್ನ ಹಾಕ್ಕೊಳ್ತಾ ಇದ್ದಾರೆ. ಓಕೆ, LPGನ ಇದು ಕಮ್ಮಿ ಆಗ್ಬೇಕು. ಏನು ಏಜೆನ್ಸಿಗಳಿರುತ್ತೆ, ಏನು ಟಾಸ್ಕ್ ಫೋರ್ಸ್ ಇರುತ್ತೆ. ನನ್ನ ಪ್ರಶ್ನೆ ಏನು ಅಂದರೆ, ಈ ಸಂದಿಗ್ಧ ಪರಿಸ್ಥಿತಿಗೂ ಅರ್ಥ ಮಾಡ್ಕೊಳ್ಳೋಣ, ಸಮಸ್ಯೆ ಇದೆ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರ ಜನರ ಜೊತೆ ಯಾಕೆ ನಿಲ್ತಾ ಇಲ್ಲ? ಯಾಕೆ ರೇಟ್ ಜಾಸ್ತಿ ಮಾಡಬೇಕು ಇದು ಅನ್ನೋದು ಪ್ರಶ್ನೆ. ಹೇಳಿದ್ರೆ ಅಲ್ಲಿಂದ ಆಮದು ಬರೋದು ಲೇಟ್ ಆಗ್ತಾ ಇದೆ, ಸೊ ಅಲ್ಲಿ ದುಬಾರಿ ರೇಟ್ ಆಗ್ತಾ ಇದೆ. ಅದು ಬೇಡ ನಮಗೆ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಜೊತೆಗೆ ನಿಲ್ಲೋರು ಜನಪ್ರತಿನಿಧಿಗಳು, ಈ ಸರ್ಕಾರ. ಬಟ್ ನಮ್ಗೆ ಅರ್ಥ ಇದೆ, ಬಟ್ ಯಾಕೆ ನಿಲ್ಲಕ್ಕೆ? ನೀವು ಯಾಕೆ ಜನಸಾಮಾನ್ಯರ ಮೇಲೆ ಅದನ್ನು ರೇಟ್ ಜಾಸ್ತಿ ಮಾಡ್ತೀರಿ ಅಂತ?
ಈಗ ತಾನೇ ಆಗಿರೋದು ಇದು, ಈಗ ಬೆಳವಣಿಗೆ ಇದೇನು ಸುಮಾರು ತಿಂಗಳಿಂದ ಇಲ್ಲ, ಈಗ ಒಂದು ವಾರದಿಂದ 4-5 ದಿವಸದಿಂದ ಆಗ್ತಾಯಿದೆ. 5 ಅವರ್ 6 ಅವರ್ ಆಟೋ ಚಾಲಕರು ನಿಂತು ಪೆಟ್ರೋಲ್ ಬ್ಯಾಂಕ್ಗಳಲ್ಲಿ ನಿಂತು ಸುಮಾರು ಕಿಲೋಮೀಟರ್ ನಿಂತು ಆಗ್ತಾಯಿದ್ದಾರೆ. ಅದು ಈಗ ಗಮನಕ್ಕೆ ಬಂದಿದೆ, ನಿಮ್ಮ ಥ್ರೂ ಚಾನಲ್ ಥ್ರೂ ಪಬ್ಲಿಕ್ ಥ್ರೂ ನ್ಯೂಸ್ ಥ್ರೂ ಎಲ್ಲರಿಗೂ ಅವ್ರ ಗಮನಕ್ಕೆ ಹೋಗಿದೆ. ಈಗ ಸ್ಪೆಷಲ್ ಆಫೀಸರ್ಸು ಅಥವಾ IAS ಆಫೀಸರ್ಸು ಅದಕ್ಕೆ ಸಂಬಂಧಪಟ್ಟಂಥ ಟಾಸ್ಕ್ ಫೋರ್ಸ್ ಆಗಿರಲಿ ಪೊಲೀಸರು ಆಗಲಿ ತನಿಖೆ ಮಾಡ್ತಾರೆ, ಅದನ್ನ ಸರಿಪಡಿಸ್ತಾರೆ. ಟೈಮ್ ಬೇಕಾಗತ್ತೆ, ಯಾಕಂದರೆ ಇದನ್ನ ಬಂದ್ಬಿಟ್ಟು ಇಮ್ಮಿಡಿಯೇಟಾಗಿ ನಾವು ಸರ್ಕಾರನಾಗಲಿ ಇನ್ನೊಬ್ಬರನ್ನ ದೂಷಿಸೋದು ಬೇಡ. ಪೆಟ್ರೋಲ್ ಬ್ಯಾಂಕ್ ಏನು ಮಾಲೀಕರು ಇರ್ತಾರಲ್ಲ ಅವ್ರು ಮಾಡ್ತಾರಂಥ ತಪ್ಪಿಗೆ ನಾವು ಒಂದೇ ಸತಿ ಸರ್ಕಾರಕ್ಕೆ ಹೇಳೋದು ತಪ್ಪಾಗುತ್ತೆ. ಇದು ಸರಿಪಡಿಸಿಲ್ಲ ಅಂದರೆ ನಾವು ಸರ್ಕಾರನ ಬೆಳೆ ತೋರಿಸ್ಬೇಕು. ಇದು ಸರಿ ಹೋಗುತ್ತೆ, ಸರಿ ಆಗ್ಬಿಡತ್ತಂತ ನಮ್ಮ ಒಂದು ನಂಬಿಕೆ ಇದೆ. ಈಗ ಯಾವಾಗಲೂ ಯೂಶ್ವಲಾಗಿ ಬರೋಂಥ ಪೆಟ್ರೋಲು ಡೀಸೆಲ್ ಏನು ಬರ್ತೈತೆ ನಮ್ಮ ದೇಶಕ್ಕೆ ನಮ್ಮ ಸ್ಟೇಟಿಗೆ ಅದು ಕಮ್ಮಿ ಆಗಿದೆ. ಈಗ ವಾರಕ್ಕೆ ಬಂದ್ಬಿಟ್ಟು ನಮಗೆ ಒಂದು ಪೆಟ್ರೋಲ್ ಬ್ಯಾಂಕ್ಗೆ 3 ಸತಿ ಬರ್ತೈತೆ, ಈಗ 2 ಸತಿ ಬರ್ತೈತೆ. ಆಲ್ಟರ್ನೇಟ್ ಡೇಸ್ ಬರ್ತೈತೆ, ಕೆಲವೊಂದು ಪೆಟ್ರೋಲ್ ಬ್ಯಾಂಕ್ಗೆ ಡೈಲಿ ಬರ್ತಾಯಿತ್ತು, ಅದು ಈಗ ಬರೋದು 50% ಆಗಿದೆ. ಅದರಿಂದ ಒಂದು ಸ್ವಲ್ಪ ಡಿಮ್ಯಾಂಡ್ ಆಗಿದೆ. ಇವರು ಅದನ್ನ ಅಡ್ವಾಂಟೇಜ್ ತೊಗೊಳ್ತಾರೆ. ಈಗ ಪೆಟ್ರೋಲ್ ಬ್ಯಾಂಕ್ ಅವ್ರು ಬಂದ್ಬಿಟ್ಟು ಗೌರ್ಮೆಂಟ್ ಅವರು ಪ್ಲಸ್ ಪ್ರೈವೇಟ್ ಅವರು ಫ್ರೆಂಡ್ಸ್ ಇರ್ಬೋದು, ನಾನು ಬಂದ್ ಮಾಡ್ತೀನಿ, ನೀನು ಕೊಡಪ್ಪ 40 ರೂಪಾಯಿ ದಾಸಿ, ನನಗೇನು ಹಾಕೊಳ್ಳು, ಏನೋ ಇರ್ಬೋದು, ಇಲ್ದಿರೇನೋ ಇರ್ಬೋದು. ಇಲ್ಲಿ ಸಿಕ್ಕತ್ತೆ ಅಲ್ಲಿ ಸಿಗಲ್ಲ ಅಂದರೆ ನಮ್ಗೆ ಆ ಥರ ಡೌಟ್ ಬಂದೇ ಬರುತ್ತೆ. ಆದರೆ ಅದೇ ರೀತಿಯೇ ಯಾವತ್ತು ಪೆಟ್ರೋಲ್ ಬ್ಯಾಂಕ್ ಏನು ಸಪ್ಲೈ ಮಾಡತ್ತಲ್ವ ಸರ್ಕಾರ, ಯಾವತ್ತು ಬಂದ್ಬಿಟ್ಟು ನಿಮಗೆ ಇಷ್ಟು ಒಂದು 15 ದಿವಸಕ್ಕೆ 1 ತಿಂಗಳು ಸ್ಟಾಕ್ ಇರೋ ಥರ ಕೊಟ್ಬಿಡ್ತಾರೆ. ನಿಮಗೆ ಬಂದ್ಬಿಟ್ಟು ಇಷ್ಟು ಸೇಲ್ ಆಗುತ್ತೆ, ಇಲ್ಲಿ ಇಷ್ಟು ಸೇಲ್ ಆದರೆ ಇಷ್ಟು ನಿಮಗೆ ಕಂಟಿನ್ಯೂ ಕೊಡ್ತಾರೆ. ಈಗ ಕೊಡ್ತಾಯಿದೆ ಅಂದರೆ ನಿಮ್ಮಲ್ಲಿಲ್ಲ ಅಲ್ಲಿದೆ ಅಂದರೆ ಏನೋ ಇರುತ್ತೆ ಒಳಗಡೆ, ನಾವು ನೋಡಿಲ್ಲ, ಅದು ಸರ್ಕಾರನೇ ತನಿಖೆ ಮಾಡಬೇಕು. ಎಸ್ ನರಸಿಂಹ ಸರ್, ನಾವು ನೋಡ್ತಾ ಇದ್ದೀವಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಹಾಗೆ ನಿಲ್ತಾ ಇರುವಂಥದ್ದು. ಏನು ಸಮಸ್ಯೆ ಆಗ್ತದೆ, ಯಾಕೆ ಗ್ಯಾಸ್ ಸಿಗ್ತಾ ಇಲ್ಲ? ಸರ್, ಇದು ಯುದ್ಧದ ಪರಿಣಾಮ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಜನಗಳಿಗೆ ಇಷ್ಟು ದಿವಸ ಸಿಗ್ತಾ ಇದ್ದದ ಗ್ಯಾಸು ಸಡನ್ನಾಗಿ ಇಷ್ಟೋ ವರ್ಷದಲ್ಲಿ ಯುದ್ಧಗಳು ನಡೆದಿದೆ, ಯಾವಾಗಲೂ ನಮಗೆ ತೊಂದರೆ ಆಗಿಲ್ಲ. ಈ ಯುದ್ಧದಲ್ಲಿ ಮಾತ್ರ ತೊಂದರೆ ಆಗಿದೆ. ಆಮೇಲೆ ನಮ್ಮ ಸುರೇಶ್ ಅವರು ಹೇಳಿದ್ರು, ಗೌರ್ಮೆಂಟ್ ಬಂಕು ಪ್ರೈವೇಟ್ ಬಂಕು ಅಂತ ಹೇಳಿದ್ರು. ಗೌರ್ಮೆಂಟ್ ಬಂಕಲ್ಲಿ ಬೆಂಗಳೂರಲ್ಲಿ ಲೆಕ್ಕ ಹಾಕಿದ್ರೆ 5ರಿಂದ 10 ಗೌರ್ಮೆಂಟ್ ಬಂಕ್ ಇದೆ, ಇನ್ನು ಮಿಕ್ಕಿದ್ದೆಲ್ಲ ಪ್ರೈವೇಟ್ ಬಂಕು. ಆದರೆ ಪ್ರೈವೇಟ್ ಬಂಕ್ಗಳಲ್ಲಿ ಕೆಲವು ಕಡೆ ರೇಟು ಕಮ್ಮಿ ಇರುತ್ತೆ. ಗೌರ್ಮೆಂಟ್ ಬಂಕಲ್ಲಿ ಆ ರೇಟ್ಗೂ ಈ ರೇಟ್ಗೂ ಸ್ವಲ್ಪ ಒಂದು 2 ರೂಪಾಯಿ 1 ರೂಪಾಯಿ ವ್ಯತ್ಯಾಸ ಬರುತ್ತೆ. ಎರಡನೇದು, ಗೌರ್ಮೆಂಟ್ ಬಂಕಲ್ಲಿ ಕೆಲವು ಟೈಮಲ್ಲಿ ಮೋಸ ಮಾಡೋರು ಇರ್ತಾರೆ, ಪ್ರೈವೇಟ್ ಬಂಕಲ್ಲೂ ಮಾಡೋರು ಇರ್ತಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ಮೋಸದ ಮಧ್ಯದಲ್ಲಿ ಆಟೋ ಚಾಲಕರ ಜೀವನ ನಿಜವಾಗ್ಲೂ ಇವತ್ತಿನ ಜೀವನ ಅಂತೂ ತುಂಬ ಕಷ್ಟ ಆಗೋಗಿದೆ. ಎರಡನೇದೇನೆಂದರೆ, ಇವತ್ತು ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಂಡು 5ರಿಂದ 10 ಬಾಡಿಗೆ ಹೊಡೆದುಬಿಟ್ಟು ನಾವು ಹೋಗ್ಬಿಟ್ಟು ಈಗ ಒಂದು ಗಾಡೀಲಿ 1 ಲೀಟ್ರ್ ಗ್ಯಾಸ್ ಹಾಕಿದ್ರೆ 18ರಿಂದ 18 ಕಿಲೋಮೀಟ್ರು LPG ಬರೋದು 1 ಲೀಟ್ರಿಗೆ. ಅದೇ CNGಗಾದರೆ 30ರಿಂದ 40 ಮ್ಯಾಕ್ಸಿಮಮ್. ಈ ಥರ ಇರಬೇಕು ಅಂದರೆ 18 ಕಿಲೋಮೀಟ್ರು ಗ್ಯಾಸ್ ಓಡಿಸ್ಬಿಟ್ಟು ಅವನು ಸಂಪಾದನೆ ಮಾಡೋದ್ರಲ್ಲಿ ಈ ಮಧ್ಯದಲ್ಲಿ ಅಗ್ರಿಗೇಟರ್ ಕಂಪನಿಗಳು ನಮಗೆ ಮೋಸ ನಡೀತಾ ಇದೆ. ಇದ್ರ ಮಧ್ಯದಲ್ಲಿ ನಾವು ಜೀವನ ನಡೆಸೋದು ಹೆಂಗೆ? ಆಯಿತಾ, 500 ರೂಪಾಯಿ ಸಂಪಾದನೆ ಮಾಡೋದಕ್ಕೆ 600 ರೂಪಾಯಿ ಗ್ಯಾಸ್. ಯುದ್ಧ ಆರಂಭ ಆಗೋದಕ್ಕಿಂತ ಮುಂಚೆ ಏನು ಸಮಸ್ಯೆ ಇರಲಿಲ್ಲ. ಯುದ್ಧ ಆರಂಭ ಆಗೋಕ್ಕಿಂತ ಮುಂಚೆ ಒಂದು ವಿಧದಲ್ಲಿ ಈ ಬೈಕ್ ಟ್ಯಾಕ್ಸಿ ಬಂತು ಪ್ರಾಬ್ಲಮ್ಮು. ನಾವು ಪೀಸ್ ಆಟೋ ಡ್ರೈವರ್ಸ್ ಯೂನಿಯನ್ನಿಂದ ನಾವು ಸುಮಾರು ಸತಿ ಅದರ ಬಗ್ಗೆ ಎಲ್ಲ ರೀತಿ ಕಾಳಜಿನೂ ತಗೊಂಡ್ವಿ. ಆದರೆ ಆ ಡ್ರೈವರ್ಸ್ ಯೂನಿಯನ್ಗೆ ಅವ್ರ ಮೇಲೆ ಕೇಸ್ಗಳು ಹಾಕಿದ್ರು. ಆವಾಗ ಆ ಥರ ಸಮಸ್ಯೆ ಆಯಿತು. ಇವಾಗ ಈ ಥರ ಸಮಸ್ಯೆ, ಈ ಬೈಕ್ ಟ್ಯಾಕ್ಸಿ ಇದು ಮುಗಿಲಿಲ್ಲ ಸಮಸ್ಯೆ. ಅದ್ರ ಜೊತೆಗೆ ನಮಗೆ ಈ ಗ್ಯಾಸಿನ ಹೊಡೆತ ಇವಾಗ ಶುರುವಾಗಿದ್ದು, ಅದಲ್ಲದೆ ಈ ಬೈಕ್ ಟ್ಯಾಕ್ಸಿ ಎಂಡೇ ಇಲ್ಲ. ಅದು ಜೀವನ ನಡೆಸೋದು ತುಂಬ ಕಷ್ಟ ಆಗೋಗಿದೆ. ಇವತ್ತಿನ ದಿವಸ ಕರೆಕ್ಟಾಗಿ ಒಬ್ಬ ಡ್ರೈವರು ಮನೆಗೆ ಒಂದು ಕಾಸು ಸಂಪಾದನೆ ಮಾಡ್ಕೊಂಡು ತೊಗೊಂಡೋಗ್ಬೇಕು ಅಂದರೆ ಬರೀ ಮುಂಚೆ ಎಲ್ಲ 300 ರೂಪಾಯಿ 400 ರೂಪಾಯಿ ಗ್ಯಾಸ್ ಹಾಕಿದ್ರೆ ಕರೆಕ್ಟಾಗಿ ಅವನು
₹1,400 ಮಾಡಿಕೊಂಡು ಅಟ್ಲೀಸ್ಟ್ ₹800 ಮನೆಗೆ ತೊಗೊಂಡೋಗ್ಬೋದಾಗಿದೆ ದಿನಕ್ಕೆ ದಿನಕ್ಕೆ. ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಅವನು ಸಂಪಾದನೆ ಮಾಡಿದ್ದೆಲ್ಲ ಇಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಅಲ್ಲಿ ಅಕಸ್ಮಾತ್ 10 ಲೀಟ್ರ್ ಆಗ್ಬೋದು, 8 ಲೀಟ್ರ್ ಆಗ್ಬೋದು. ಅದಲ್ಲದೆ ರೇಟು ಒಂದೊಂದು ಬಂಕಲ್ಲಿ ಒಂದೊಂದು ರೇಟು. ಒಂದು ಬಂಕಲ್ಲಿ ₹89.52 ಒಂದು ಬಂಕಲ್ಲಿದೆ, ಒಂದು ಬಂಕಲ್ಲಿ ₹105 ಇದೆ, ಒಂದು ಬಂಕಲ್ಲಿ ₹135 ಇದೆ. ಈ ಥರ ಬೆಲೆಗಳು ಏರಿಸಿ ಆ್ಯಕ್ಚುಲಿ ₹54.52 ಇದ್ದದ್ದು ಗ್ಯಾಸು ಏಕ್ದಮ್ಮು ₹105, ₹89, ₹90, ಈ ಥರ ಆದರೆ ಡ್ರೈವರ್ಗಳು ಏನು ಬದುಕ್ತಾರೆ? ಯಾವ ರೀತಿ ಮಾಡ್ಬೋದು? ಸರ್ಕಾರ ಇದ್ರ ಬಗ್ಗೆ ಎಚ್ಚರಿಕೆ ತಗೋಬೇಕು. ಇಲ್ಲದೆ ಹೋದರೆ ಡ್ರೈವರ್ಗಳು ಪ್ರಾಣ ಬಿಡಬೇಕಾಗತ್ತೆ. ಈ ಪರಿಸ್ಥಿತಿ ಬಂದೋಗಿದೆ. ಎಸ್ ಸುರೇಶ್, ಉದ್ಯಮಕ್ಕೆ ಯಾವೆಲ್ಲ ಎಫೆಕ್ಟ್ ಆಗ್ತಾ ಇದೆ ಈ ಒಂದು ಯುದ್ಧದಿಂದಾಗಿ? ಪ್ರತಿಯೊಂದಕ್ಕೂ ಯುದ್ಧ ಆಗ್ಬಿಟ್ರೆ ಪ್ರತಿಯೊಂದಕ್ಕೂ ಎಫೆಕ್ಟ್ ಆಗುತ್ತೆ. ಲಾಸ್ಟ್ ಟೈಮ್ ಹೇಳಿದ್ದೆ, ಯಾವ ದೇಶಗಳು ಬಾಂಬು ಅಥವಾ ಇನ್ನೊಂದು ವೆಪನ್ಗಳು ಮಾಡಿಕ್ಕಿರ್ತಾರೋ ಅವ್ರಿಗೆ ಲಾಭ. ಅಂದರೆ ದೊಡ್ಡ ದೊಡ್ಡ ದೇಶಗಳಿಗೆ, ನಮ್ಮ ಭಾರತಕ್ಕಾಗಿರ್ಬೋದು, ಚೈನಾಗಾಗಿರ್ಬೋದು, ಅಥವಾ ರಷ್ಯಾಗಾಗಿರ್ಬೋದು, ಅಮೇರಿಕ ಈಗ ಆಲ್ರೆಡಿ ಪ್ರಾಬ್ಲಮ್ನಲ್ಲಿದೆ. ಈ 3 ದೇಶಕ್ಕೆ 100% ಲಾಭ ಇದೆ. ಎಫೆಕ್ಟ್ ಅಂತೂ ಎಲ್ಲ ದೇಶಕ್ಕೂ ಎಫೆಕ್ಟ್ ಆಗುತ್ತೆ. ಈಗ 12 ಕಂಟ್ರಿನಲ್ಲಿ ಬಂದ್ಬಿಟ್ಟು ವಾರ್ ಆಗ್ತಾ ಇರೋದು. ಈಗ ನಾವು ಆಟೋ ಬಗ್ಗೆ ಮಾತಾಡಬೇಕಾದ್ರೆ ಆಟೋ ಓನರ್ಸ್ ಇರ್ತಾರೆ, ಅವರೇ ಓನರ್, ಅವ್ರದ್ದೇ ಓನ್ ಗಾಡಿ ಇರುತ್ತೆ. ಕೆಲವರು ಬಂದ್ಬಿಟ್ಟು ಬಾಡಿಗೆಗೆ ತೊಗೊಳ್ತಾರೆ, ಲೀಸ್. ಬೆಳಿಗ್ಗೆ ಬಂದ್ಬಿಟ್ಟು 6 ಗಂಟೆಗೆ ತೊಗೊಳ್ತಾರೆ, ಸಂಜೆ 8 ಗಂಟೆ ಅಥವಾ 6 ಗಂಟೆಗೆ ಬಿಡಬೇಕಾಗತ್ತೆ. ಅವರು ದಿವಸದ ಲೆಕ್ಕ ಓನರ್ಗೆ ದುಡ್ಡು ಕೊಡಬೇಕಾಗತ್ತೆ. ಎಷ್ಟು? ₹400, ₹500 ಆ ಥರ ಡೈಲಿ ಓನರ್ಗೆ ಕೊಟ್ಬಿಡ್ಬೇಕು. ದುಡಿಲಿ ಬಿಡಲಿ ಅವ್ರ ಮನೆ ಹತ್ರ ಎತ್ಕೊಂಡು ನಿಲ್ಲಿಸ್ಕೊಳ್ಳಿ, ಅವರು ಓನರ್ಗೆ ದುಡ್ಡು ಕೊಟ್ಬಿಡ್ಬೇಕು. ಡೈಲಿ ಲೆಕ್ಕ ಕೊಡಬೇಕು. ಇದರಲ್ಲಿ ಇವ್ರಿಗೆ ಇನ್ನೊಂದು ಕಡೆ ಎಲ್ಲಿ ಹೊಡ್ತಾ ಬೀಳತ್ತಂದರೆ, ಇವರು ಪೆಟ್ರೋಲ್ ಬಂಕ್ನಲ್ಲಿ 5-6 ಅವರ್ ನಿಲ್ಲಿಸ್ಕೊಂಬಿಟ್ರೆ ಇನ್ನು ದುಡಿಯೋದು ಎಲ್ಲಿ? ಮನೆಗೆ ಎಲ್ಲಿ ಎತ್ಕೊಳ್ಬೇಕು? ಪೆಟ್ರೋಲ್ ಎಲ್ಲಿ ಹಾಕ್ಬೇಕು? CNG ಎಲ್ಲಿ ಹಾಕ್ಬೇಕು? ಮತ್ತು ಓನರ್ಗೆ ಹೆಂಗೆ ಕೊಡಬೇಕು? ತನ್ನ ಹೆಂಡತಿ ಮಕ್ಕಳಿಗೆ ಹೆಂಗೆ ಜೀವನ ನಡೆಸೋದು? ಇದು ತುಂಬ ಸಮಸ್ಯೆ ಆಗಿರುತ್ತೆ. ಯಾರು ಬಾಡಿಗೆಗೆ ತೊಗೊಳ್ತಾರೋ ಅವ್ರಿಗೆ, ಯಾರು ಲೀಸ್ ತೊಗೊಳ್ತಾರಲ್ಲ ಅವ್ರಿಗೆ, ನನಗೆ ಗೊತ್ತಿರೋ ಥರ ಒಂದು 60 to 70% ಲೀಸ್ಗೆ ತೊಗೊಳ್ಳೋದು. ಯಾಕಂದರೆ ಅವ್ರು ಡೈಲಿ ದುಡಿದು ಓನರ್ಗೂ ಕೊಟ್ಬಿಡ್ತಾರೆ, ತನ್ನ ಮನೆ ಜೀವನನೂ ನಡೆಸ್ತಾರೆ. ಅಂಥವ್ರಿಗೆ ಇದು ಸಿಕ್ಕಾಪಟ್ಟೆ ದೊಡ್ಡ ಸಮಸ್ಯೆ. ಇದನ್ನು ಬಗೆಹರಿಸ್ಬೇಕು ಸರ್ಕಾರ. ಇದು ಗಮನದಲ್ಲಿ ಇಟ್ಕೊಬೇಕು. ಎಲ್ಲರಿಗೂ ಓನರ್ಗಳು ಮಾಡಬೇಕು. ಯಾರಿಗೆ ಗಾಡಿ ಇಲ್ವೋ, ಯಾರಿಗೆ ಲೈಸೆನ್ಸ್ ಇದೋ ಅವ್ರಿಗೆ ಸಬ್ಸಿಡಿ, ಲೋನ್ಸು ಆ ಥರ ಏನೋ ಕೊಟ್ಟು ಅವರಿಗೆ ಆಟೋ ಈಸ್ಕೊಳ್ಳೋ ಥರ ಒಂದು ಅವಕಾಶ ಮಾಡಬೇಕಂತ ಈ ಸಮಯದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾತಾಡೋಣ ಸರ್. ಮತ್ತು ಕಾಲರ್ಸ್ ಇದ್ದಾರೆ ಒಬ್ಬರು. ಹಲೋ ಸರ್, ನಮಸ್ಕಾರ. ನಮಸ್ತೆ. ಅದೇ ಸರ್, ಇದೇನು ಗ್ಯಾಸು ಸಿಗ್ತಾ ಇಲ್ಲ, ಏನಿಲ್ಲ. ನನಗೆ ವಾಯ್ಸ್ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ಗ್ಯಾಸುಗಳು ಸಿಗ್ತಾ ಇಲ್ವಲ್ಲ ಸರ್? ಎಲ್ಲ ಇದಾದ್ರೂ ಕೊಡ್ತಾ ಇಲ್ಲ, ಹೆಂಗೆ ಅಂತ ಕೇಳೋಣ ಅಂತ. ಅದೇ ಸಮಸ್ಯೆ ಇದೆ. ಈಗ ಮೊದಲು 21 ದಿನಕ್ಕೆ ಸಿಗ್ತಾ ಇತ್ತು, ಬಟ್ ಈಗ 45 ದಿನ ಆದಮೇಲೆ ಸಿಗುತ್ತೆ. ಮನೆಗೆ ಅಥವಾ ಹೆಂಗೆ? ಮನೆಗೆ ಸರ್. ಇದು ಅದೇ ಮತ್ತೆ ಇದು ಛತ್ರುಗಳಿಗೆ ಇದು ಅವಕ್ಕೆಲ್ಲ ಯಾವುದು ಛತ್ರುಗಳಿಗೆ ಬುಕ್ ಇರ್ತೈತಲ್ಲ ಸರ್, ಅದು ಚೌಟ್ರಿ, ಅವೆಲ್ಲ ತೊಂದರೆಗಳಾಗಿದೆವಲ್ಲ, ಬರಲ್ವಾ? ಚೌಟ್ರಿ ಕಮರ್ಷಿಯಲ್. ಅದೇ ಗೊತ್ತಾಯ್ತು. ಈಗ ಅದೇ ಪ್ರಶ್ನೆ ಇರೋದೇನಂದ್ರೆ, ತೀರಾ ಈ ಬೇಕರಿ ಮಾಲೀಕರು ಯಾರು ಇರ್ತಾರೆ ಅಥವಾ ಸಣ್ಣ ಪುಟ್ಟ ಅಂಗಡಿಯನ್ನು ಯಾರು ಇಟ್ಟಿರ್ತಾರೆ ಅಂಥವ್ರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ದೊಡ್ಡ ಹೋಟ್ಲುಗಳಿಗೆ ಸಮಸ್ಯೆ ಆಗ್ತಾ ಇಲ್ಲ. ಇದೆಲ್ಲವೂ ಕೂಡ ಅನುಮಾನ ಇರುವಂಥದ್ದು. ಹೌದಾ ಸರ್? ಇದು ನಾವು ಅದೇ ಮದುವೆಗಿದ್ದೆ ಮಾಡಬೇಕು ಅಂದ್ರೆ ಸಿಗ್ತಾ ಇಲ್ವಲ್ಲ, ಯಾವ ಥರ ಮಾಡೋದು, ಹೆಂಗೆ? ಏನು ಹೇಳ್ತಿ ಏಜೆನ್ಸಿಗಳು ಏನು ಹೇಳ್ತಿದ್ದಾರೆ? ಅವರು ಬರ್ತಾ ಇಲ್ಲ, ನೀವು ನೋಡ್ಕೋಬೇಕು, ಸೌದೆ ಮಾಡಬೇಕು ಅಂತ ಹೇಳ್ತಾರೆ. ನೀವು ಹೇಳ್ಬೇಕು, ನೀವು 5,000 ಕೊಡ್ತೀನಿ ಕೊಡಿ ಅಂದ್ರೆ 24 ಗಂಟೆ ಒಳಗಡೆ ತಂದು ಕೊಡ್ತಾರೆ ನಿಮಗೆ. ಅದೇ 5,000 6,000 ಕೇಳ್ತಾರೆ. ಅದೇ 5-6 ಸಾವಿರ ಕೊಟ್ಟರೆ ಕೊಡ್ತೀವಿ ಅಂತನಾ? ಅದಕ್ಕೇನು ಪರಿಹಾರ ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ. ಪರಿಹಾರ ಅಂದರೆ ಯುದ್ಧ ನಿಲ್ಲಬೇಕು, ಏನು ಮಾಡೋಕ್ಕಾಗಲ್ಲ. ಈಗ ಏನೇ ಹೇಳಿದ್ರು ಕೂಡ ಯುದ್ಧದ ಮೇಲೆ ಹಾಕ್ತಾ ಇರೋದು. ನಮ್ಮ ಕೈಲಿ ಏನಿದೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇರೋದು, ಎಲ್ಲ ಕೇಂದ್ರ ಮಾಡ್ತಾ ಇದೆ ಅಂತ. ಕೇಂದ್ರ ಹೇಳ್ತಾ ಇರುವಂಥದ್ದು ಏನು ಸಮಸ್ಯೆ ಇಲ್ಲ, ನಮ್ಮಲ್ಲಿ ಸ್ಟಾಕ್ ಇದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಕೇಂದ್ರ ಸರ್ಕಾರ ಮತ್ತೆ ನಮ್ಮ ಕಡೆಯಿಂದ ಎಲ್ಲ ಸಪ್ಲೈ ಆಗ್ತೈತೆ ಅಂತಾರೆ. ಇದು ಮಧ್ಯವರ್ತಿಗಳ್ದ ಇಲ್ಲ, ಕೇಂದ್ರ ಸರ್ಕಾರದ್ದೇ ಸರ್. ಅದೇ ನಮ್ಮ ಮನವಿ ಏನು ಅಂತ ಈ ರಾಜ್ಯ ಸರ್ಕಾರಕ್ಕೆ ಈ ಜನಪ್ರತಿನಿಧಿಗಳು ಹೇಳೋದು, ಈ ಮಧ್ಯವರ್ತಿಗಳು ಯಾರಿರ್ತಾರೆ, ಈ ಏಜೆನ್ಸಿಗಳು ಯಾರಿರ್ತಾರೆ, ಅವ್ರ ಕಡೆ ಕಣ್ಣಿಡಿ ಅಂತ.
ಅದೇ ಸರ್, ಅದಕ್ಕೆ ಇದಕ್ಕಾಗಿ ಯಾರನ್ನಾರ ಮಧ್ಯವರ್ತಿಗಳನ್ನ ಬಿಟ್ಟು ಹಿಡ್ದಾರ ಮಾಡ್ಬೇಕು. ಈಗ ನಮ್ಮ ಬಡ ರೈತರುಗಳು ಈಗ ಮದುವೆ ಮಾಡಕ್ಕೆ ಸಾಹಸ ಇರಲ್ಲ, 5,000 ಕೇಳ್ತಾರೆ, ಸೌದೆಗಳು ಸಿಗಲ್ಲ. ಏನು ಹೇಳ್ತೀರಿ ನಮ್ಮ ಈ ಜನಪ್ರತಿನಿಧಿಗಳಿಗೆ? ಅದಕ್ಕೆ ಏನಾರ ಪರಿಹಾರ ಅರ್ಜೆಂಟ್ಗೆ ಏನಾರ ಇರುತ್ತಾ ಹೆಂಗೆ? ಅಲ್ಲ, ಈಗ ಸ್ಟಾಕ್ ಇದೆ, ಸಮಸ್ಯೆ ಇಲ್ಲ, ಬಟ್ ಈ ಮಧ್ಯವರ್ತಿಗಳ ಹಾವಳಿಯಿಂದಾಗಿ ಆಗ್ತಾ ಇರುವಂಥ ಎಡವಟ್ಟುಗಳು ಅಷ್ಟೇ, ಬಿಟ್ರೆ ಏನಿಲ್ಲ. ಸರ್ಕಾರ ಸೈಲೆಂಟ್ ಇರೋದ್ರಲ್ಲೇ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಸೈಲೆಂಟ್ ಇರಬೇಕು? ಪ್ರತಿದಿನ 3 ಗಂಟೆಗೆ ಇಲ್ಲಿ ಕೂತ್ಕೊಂಡು ಇದೇ ವಿಚಾರವಾಗಿ ನಾವು ಮಾತನಾಡ್ತಾ ಇರೋದು. ನೀವು ಸರಿ ಇದೆ ಅಂತ ನೀವು ಹೇಳ್ತಾ ಇದ್ರಿ, ಸಮಸ್ಯೆ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಈಗ ಫೋನ್ ಮಾಡೋರು ಹೇಳ್ತಿದ್ದಾರೆ ಸಮಸ್ಯೆ ಇದೆ ಅಂತ. ಯಾರನ್ನು ನಂಬಬೇಕು? ಯಾಕೆ ಹಿಂಗಾಗ್ತಾ ಇದೆ ಅಂತ? ಯುದ್ಧದ ಹೆಸರಲ್ಲಿ ಲೂಟಿ ಮಾಡೋದಿದೆಯಲ್ಲ, ಕೆಲವೊಬ್ಬರಿಗೆ ಒಳ್ಳೆ ಟೈಮ್ ಅಂತ ಅನ್ಸ್ಬಿಡುತ್ತೆ ಇದು ಮಧ್ಯವರ್ತಿಗಳಲ್ಲಿ. ಸಿಗುತ್ತೆ ಅಂತಾರೆ, ಇದು ಮಾಮೂಲಿಗಿಲ್ಲ ಅಂತಾರೆ. ಕೇಳಬೇಕು ನೀವು, ಅಲ್ಲಿರುವಂಥ ಯಾರು ಇರ್ತಾರೆ ಅವರಿಗೆ. ನಿಮ್ಮ MLAಗಳು ಯಾರು ಇರ್ತಾರೆ ಅಲ್ಲಿ, ನಿಮ್ಮ MLAಗಳಿಗೆ ಪ್ರಶ್ನೆ ಮಾಡಬೇಕು, ಸಿಗ್ತಾ ಇಲ್ಲ ಅಂತ. ಯಾರು ಕಲೆಕ್ಟ್ ಮಾಡ್ಬೇಕು ಸರ್? ಯಾರ ಕೈಲಿ ಮಾತಾಡ್ಬೇಕದ? MLA ಹತ್ರ ಮಾತಾಡಿ, ಏಜೆನ್ಸಿ ಹಿಂಗೆ ಹೇಳ್ತಿದ್ದಾರೆ, ಸಿಗ್ತಾ ಇಲ್ಲ ಅಂತೇಳಿ. ಓಕೆ ಸರ್, ಆಯ್ತು, ಧನ್ಯವಾದಗಳು. ಸಿಗತ್ತೆ. ಬಟ್ ಈಗ ಭಾರತ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ, ನಾವೆಲ್ಲರೂ ಕೂಡ ಜೊತೆಯಾಗಿ ನಿಲ್ಲಬೇಕಾಗತ್ತೆ. ಆದರೆ ಸರಿ ಹೋಗಬೇಕು ಅಂದರೆ ಈ ಮಧ್ಯವರ್ತಿಗಳ ಇದೆಯಲ್ಲ, ಅದರ ಹಾವಳಿಯನ್ನು ಕಡಿಮೆ ಮಾಡಿದರೆ ಬಹುಶಃ ಈ 45 ದಿನಕ್ಕೊಮ್ಮೆ ಖಂಡಿತ ಸಿಗುತ್ತೆ, ಸಮಸ್ಯೆ ಇಲ್ಲ. ಈಗ ಸರ್ಕಾರ ಹೇಳ್ತಾ ಇರುವಂಥ ಸಮಸ್ಯೆ ಇಲ್ಲ ಅಂತೇಳಿ, ಬಟ್ ಆಟೋ ಚಾಲಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದೇ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಏನೆಲ್ಲ ಸಮಸ್ಯೆ ಆಗಬಹುದು ಮುಂದಿನ ದಿನಗಳಲ್ಲಿ? ಊಟ ಮಾಡೋಕ್ಕೂ ಕೂಡ ನಮಗೆ ಗ್ಯಾಸ್ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆದರೆ ಏನು ಮಾಡುತ್ತೆ ಸರ್ಕಾರ, ಏನು ಮಾಡುತ್ತೆ ಅಂತೇಳಿ. ನರಸಿಂಹ ಸರ್, ಆಟೋ ಚಾಲಕರ ದಿನಚರಿ ಹೇಗಿರುತ್ತೆ ಸರ್? ಆಟೋ ಚಾಲಕರ ದಿನಚರಿ ಹೇಳಬೇಕು ಅಂದರೆ ಕೆಲವರು 24 ಗಂಟೆನೂ ಓಡಿಸೋ ಪರಿಸ್ಥಿತಿ ಬಂದೋಗಿದೆ ಈಗಿನ ಪರಿಸ್ಥಿತಿಗೆ. ಒಂದು. ಎರಡನೇದೇನೆಂದರೆ, ಬೆಳಗ್ಗೆ ಒಂದು ಸಂಪಾದನೆ ಆದರೆ ಈ ಅಗ್ರಿಗೇಟರ್ ಕಂಪನಿಗಳು ಬಂದ ಮೇಲೆ ನಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕಾರಣ ಏನಂದರೆ, 1 ಕಿಲೋಮೀಟ್ರಿಗೆ 18 ರೂಪಾಯಿ ಗೌರ್ಮೆಂಟ್ ಫಿಕ್ಸ್ ಮಾಡಿರೋದು. ಇವ್ರು ಕೊಡ್ತಾ ಇರೋದು ನಮಗೆ ಒಬ್ಬೊಬ್ಬನೂ ಒಂದೊಂದು ರೇಟ್ ಕೊಡ್ತಾರೆ. ಪೀಕ್ ಅವರ್ಸಲ್ಲಿ ಒಂದು ರೇಟ್ ಕೊಟ್ಟರೆ, ನಾನ್ ಪೀಕ್ ಅವರ್ಸಲ್ಲಿ ಅದರಲ್ಲಿ ನಮ್ಮ ಹತ್ರನೇ ಕಿತ್ಕೋತಾರೆ. ಎರಡನೇದು, ನೀವು ಸಂಪಾದನೆ ಮಾಡಿದ್ದರಲ್ಲಿ ಅವ್ರಿಗೆ ಡೈಲಿ ಇಷ್ಟು ಅಂತ ಕೊಡಬೇಕು. ಅಗ್ರಿಗೇಟರ್ ಕಂಪನಿಗೆ ಇವಾಗ ಓಲಾಗೆ 400 ರೂಪಾಯಿ ಪರ್ ಮಂತ್ಗೆ ಪ್ಲಸ್ ಪರ್ ಬುಕ್ಕಿಂಗಿಗೆ 3 ರೂಪೀಸ್ ಕೊಡಬೇಕು. ಊಬರ್ನವನಿಗೆ 29 ರೂಪೀಸ್ ಎವ್ರಿ ಡೇ ಕೊಟ್ಟು, ಅದಲ್ಲದೆ ಅವನು ಕಿಲೋಮೀಟ್ರ್ ಜಂಪ್ ಮಾಡಿ ಪ್ಲಸ್ ನಮಗೆ ಅಮೌಂಟೇ ಕಮ್ಮಿ ಆಗ್ತಾನೆ. ಈ ನಮ್ಮ ಯಾತ್ರಿ ಅಂತ ಬಂದಿದೆ, ಅವ್ರು ಬಂದು 3.5 ರೂಪಾಯಿ ಒಂದು ಬುಕ್ಕಿಂಗು. 10 ಬುಕ್ಕಿಂಗ್ ಮಾಡಿದ್ರೆ 10 ಬುಕ್ಕಿಂಗ್ ಮಾಡಬೇಕು ಅಂದರೆ ಬಾಡಿಗೆಗಳೇ ಬರೋಲ್ಲ. ಪೀಕ್ ಅವರ್ಸಲ್ಲಿ ಸಂಪಾದನೆ ಮಾಡಿದ್ರೆ ಒಂದು 5 ಬಾಡಿಗೆ ಮಾಡಿದ್ರೆ ಅದೇ ಜಾಸ್ತಿ. ಪೀಕ್ ಅವರ್ ಮಾರ್ನಿಂಗಾ ಅಥವಾ ಈವ್ನಿಂಗಾ? ಮಾರ್ನಿಂಗು. ಈ 10 ಗಂಟೆ ಮೇಲೆ ಬಾಡಿಗೆಗಳೇ ಬರೋಲ್ಲ. ಜೀವನ ನಡೆಸ್ಬೇಕು ಅಂದರೆ ಬೆಳಗ್ಗೆ ಹೊತ್ತು ಸಿಕ್ಕಿದ್ರೆ ನಮ್ಮ ಅದೃಷ್ಟ. ಸಿಗದೇ ಇದ್ದಾಗ ನಿಜವಾಗ್ಲೂ ರೋಡಲ್ಲಿ ಅಲೀಬೇಕು. ಮುಂಚೆ ಆದರೆ ಜನ ಈ ರೋಡಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದರೆ, ಬಾಪ್ಪ ಬರ್ತೀಯನಪ್ಪ ಅಂದರೆ ಆವಾಗ ಮೀಟ್ರ್ ಹಾಕ್ಕೊಂಡು ಹೋಗ್ತಾಯಿದ್ವಿ, ಆವಾಗ ನಡೀತಾ ಇದ್ದ ಸಂಪಾದನೆ. ಈಗ ನಿಜವಾಗ್ಲೂ ಸುತ್ರಾಮ್ ತುಂಬ ಕಷ್ಟ ಆಗೋಗಿದೆ. ಒಂದು ದಿವಸಕ್ಕೆ ಕರೆಕ್ಟಾಗಿ ಒಬ್ಬ ಓನರ್ ಕಮ್ ಡ್ರೈವರ್ ಆದವನು 1300 ರೂಪಾಯಿ ಮಾಡಬೇಕು ಅಂದರೆ ಅವ್ನು ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡಬೇಕು. ಆ ಥರ ಸಂಪಾದನೆ ಮಾಡೋದಕ್ಕೆ ತುಂಬ ಕಷ್ಟ ಇದೆ. ಆದರೆ ಅದರಲ್ಲಿ ಈ ಥರ ಪರಿಸ್ಥಿತಿ ಬಂದಾಗ ಮನುಷ್ಯ ಏನು ಮಾಡ್ಬೋದು? ಇದರ ಮಧ್ಯದಲ್ಲಿ ಅವನ ಜಂಜಾಟಗಳಿರುತ್ತೆ. ಮನುಷ್ಯನ ಜೀವನನೇ ಕಷ್ಟ ಇದೆ ಇವಾಗ ಒಬ್ಬ ಮನುಷ್ಯ ಜೀವನದಲ್ಲಿ ಕರೆಕ್ಟಾಗಿ ಬದುಕಬೇಕು ಅಂದರೆ, ಇಂಡಿವಿಜುವಲ್ ಆಗಿ ಬದುಕಬೇಕು ಅಂದರೆ ಕರೆಕ್ಟಾಗಿ ಈ ಸಿಚುಯೇಷನ್ಗಿಂತ ಮುಂಚೆ 20,000 to 25,000 ರೂಪಾಯಿ ಬೇಕಾಗಿತ್ತು. ಇವಾಗಿನ ಸಿಚುಯೇಷನ್ ಇನ್ನೂ ಜಾಸ್ತಿನೇ ಆಗುತ್ತೆ. ಮನೆ ಬಾಡಿಗೆಗಳು, ಜೀವನ, ಹೆಂಡತಿ ಮಕ್ಕಳು ಹುಷಾರು, ಏನೇ ಸಮಸ್ಯೆ ಬಂದರೂ ಒಂದು ಸಂಸಾರ ನಡೆಸ್ಬೇಕು ಅಂದರೆ ಇವತ್ತಿನ ದಿವಸ 50,000 to 60,000 ರೂಪಾಯಿ ಮಿನಿಮಮ್ ಆಗಬೇಕು. ಅದೇ ಈಗ ಆಟೋ ಚಾಲಕರ ಮೇಲೆ ಇನ್ನೊಂದು ಆರೋಪ ಏನು ಅಂತ ಹೇಳಿದ್ರೆ, ವಿಪರೀತವಾಗಿ ಆಟೋ ಚಾಲಕರು ರೇಟ್ ಕೇಳ್ತಾರೆ. ಒಂದು 2-3 ಕಿಲೋಮೀಟರ್ ಇಲ್ಲಿ ಬನ್ನಿ ಅಂದರೆ ಬರೋದಿಲ್ಲ, ಡಬಲ್ ರೇಟ್ ಕೇಳ್ತಾರೆ ಅಂತ. ಸರ್,
ಈಗ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ಒಂದು ಇವಾಗ 54 ರೂಪಾಯಿ ಇದ್ದಾಗ ಎಷ್ಟೋ ಜನ ನಾವೆಲ್ಲ ಮೀಟ್ರ್ ಹಾಕ್ಕೊಂಡೇ ಹೋಗ್ತಾಯಿದ್ವಿ. ಅದರಲ್ಲಿ ಇವಾಗ ಗ್ಯಾಸ್ ರೇಟ್ ಜಾಸ್ತಿ ಆಗಿರಬೇಕು ಅಂದರೆ ಇವಾಗ ಅವ್ರು ಕೇಳೋದ್ರಲ್ಲಿ ತಪ್ಪಿದೆಯಾ? ಫಸ್ಟು. ಸೆಕೆಂಡ್, ಒಂದು 105 ರೂಪಾಯಿ ಅವ್ನು ಸಂಪಾದನೆ ಕೊಟ್ಬಿಟ್ಟು 1 ಲೀಟ್ರ್ ಗ್ಯಾಸ್ ಹಾಕ್ಕೊಂಡು ತಿರ್ಗಾ ಅಲ್ಲಿ 4 ಅವರ್ ನಿಂತ್ಕೋಬೇಕಂದ್ರೆ ಅವನು 50 ರೂಪಾಯಿ ಜಾಸ್ತಿ ಕೇಳಿರ್ತಾನೆ. ನಾನು ಎಕ್ಸಾಂಪಲ್ಲಾಗಿ ಹೇಳ್ತಾ ಇದ್ದೀನಿ, 50 ರೂಪಾಯಿ ಜಾಸ್ತಿ ಕೇಳಿರ್ತಾನೆ. ಅದೇ ನಾವುಗಳು ಮುಂಚೆ ಒಬ್ಬ ಪೊಲೀಸ್ನವರು ನಮಗೆ ಎಷ್ಟು ಸತಿ ಏನಾದರೂ ಬರಲ್ಲ, ರೆಫ್ಯೂಸ್ ಕೇಸು ಅಂದ್ಬಿಟ್ಟು ಅವಾಗ ಕೇಸ್ ಹಾಕ್ತಾರೆ. ಇವಾಗ ಗ್ಯಾಸ್ ಬಂಕ್ನವ್ರು ಈ ಥರ ರೇಟ್ಗಳು ಜಾಸ್ತಿ ಮಾಡಿದ್ರೆ ಅವ್ರನ್ಯಾರು ಹಿಡ್ದಿಲ್ಲ. ನಮ್ಮನ್ನು ಮಾತ್ರ ಇವ್ರು ಸುಲಿಗೆ ಮಾಡೋದಕ್ಕೆ ಅವಾಗ ಪೊಲೀಸ್ನವ್ರು ಬರ್ತಾಯಿದ್ರು. ಇವಾಗ ಇವ್ರನ್ನ ಯಾರು ಕೇಳೋರು? ಏಕ್ದಮ್ ದಿಢೀರಂತ ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಆದರೆ ಅವಾಗ ಯಾರನ್ನ ಪ್ರಶ್ನೆ ಮಾಡೋಣ? ನಾವು ಯಾರನ್ನ ಕೇಳಬೇಕು? ನಮ್ಮ ಜೀವನ ನಡೆಸೋದು ಹೆಂಗೆ? ನಮ್ಮ ಕಷ್ಟ ಸುಖ ನಾವು ಅಲ್ಲೂ ನೋಡಿಕೊಂಡು ಇಲ್ಲೂ ನೋಡಿಕೊಂಡು ಈ ಜೀವನ ನಡೆಸ್ಬೇಕು ಅಂದರೆ ಸರ್ಕಸ್ ಮಾಡ್ತಾ ಇದ್ದೀವಲ್ಲ, ಇದಕ್ಕೆ ಪರಿಣಾಮ ಏನು? ಎಸ್ ಸುರೇಶ್ ಸರ್, ಈಗ ಈ ವಿಶ್ವದ ನಾಯಕರುಗಳು ಏನಿದ್ದಾರೆ ತಮ್ಮ ವೈಯಕ್ತಿಕ ಪ್ರತಿಷ್ಠೆಗಾಗಿ ಅವರು ಮಾಡ್ತಾ ಇರೋದು ಪ್ಲಾನ್ ಮೇಲೆ ನೋಡಿಗೆ ಇದು ಪೊಲಿಟಿಕಲ್ ಗೇಮ್ ಅಂತ ಅನಿಸುತ್ತೆ ಈ ಯುದ್ಧ ನೋಡ್ತಾ ಇದೆ. ಬಟ್ ಇಲ್ಲಿ ಅಮಾಯಕ ಜೀವಗಳು ಬಲಿ ಆಗ್ತಾ ಇವೆ, ಜನಸಾಮಾನ್ಯರು ಪರದಾಡುವಂಥ ಪರಿಸ್ಥಿತಿ ಇದೆ. ನಾಯಕರಿಗೆ ಇದೆಲ್ಲ ಗಮನಕ್ಕೆ ಇರೋದಿಲ್ವಾ? ಜನಸಾಮಾನ್ಯರ ತಾನೇ ಅವ್ರನ್ನ ಆಯ್ಕೆ ಮಾಡಿದ್ದು. ಇದೆಲ್ಲ ಸಾವು ನೋವುಗಳಾಗತ್ತೆ, ಸಮಸ್ಯೆ ಆಗತ್ತೆ. ಇದರಿಂದ ನಾವು ಸಾಧಿಸಿದ್ದು ಏನು ಅನ್ನೋದು ಒಂಚೂರು ಅವರಿಗೆ ಅರ್ಥ ಆಗೋದಿಲ್ವಾ ಹೇಗೆ ಅಂತ ನೋಡಿ. ಈಗ ಒಂದು ಮಾತು ಹೇಳಿದ್ರಿ, ಯಾರೋ ಒಬ್ಬ ಆಟೋ ಅವರು ಬಂದ್ಬಿಟ್ಟು 2-3 ಕಿಲೋಮೀಟ್ರ್ ಬರೋಲ್ಲ, ಬಂದರೆ ದಾಸಿ ತೊಗೊಳ್ತಾರೆ ಅಂತ. ಎಸ್, ಎಲ್ಲರೂ ಅಲ್ಲ, ಯಾರೋ ಒಬ್ಬರೋ ಇಬ್ಬರೋ, ಪರ್ಸೆಂಟೇಜ್ 0.1%. ಎಲ್ಲರೂ ತುಂಬ ಆನೆಸ್ಟ್ ಆಗಿರ್ತಾರೆ ಆಟೋ ಡ್ರೈವರ್ಸು. ನಮ್ಮ ದೇಶದಲ್ಲಿ ಯಾವುದೇ ಒಬ್ಬ ಪ್ರಜೆ ಆಗಲಿ ತುಂಬ ಆನೆಸ್ಟ್ ಆಗಿರ್ತಾರೆ, ಯಾವುದೇ ಒಂದು ವೃತ್ತಿ ಮಾಡಲಿ. ಒಂದು ಮರದಲ್ಲಿ, ಒಂದು ಮಾವಿನ ಮರದಲ್ಲಿ 1-2 ಹಣ್ಣು ಕೆಟ್ಟೋಗುತ್ತೆ ಅಂತ ಮರನೇ ನಾವು ಕಡ್ದಾಕಲ್ಲ. ಅದಕ್ಕಂತ ನಾವು ಎಲ್ಲ ಡ್ರೈವರ್ಸು ಹಂಗೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾರೋ ಒಬ್ರಿಬ್ರು ಮಾಡ್ತಾರೆ, ಅದಕ್ಕಂತ ಎಲ್ಲ ಡ್ರೈವರ್ಸು ಹಂಗೆ ಮಾಡಲ್ಲ. ಡ್ರೈವರ್ಸು ಆಟೋಸ್ ನಮ್ಮ ದೇಶದಲ್ಲಿ ಇಲ್ಲಾಂದರೆ ಕಮ್ಯುನಿಕೇಷನ್ ಆ್ಯಂಡ್ ಕೋರ್ಡಿನೇಷನ್ಸು. ನಾನು ಇವಾಗ HLಯಿಂದ ನಾನು ಬಂದ್ಬಿಟ್ಟು ಯಶವಂತಪುರಕ್ಕೆ ಹೋಗ್ಬೇಕು, ಯಾವುದೋ ಒಂದು ಕಾರ್ನರ್ಗೆ ಹೋಗ್ಬೇಕಂದ್ರೆ ಆಟೋ ಬೇಕು. ಆಟೋ ಇಲ್ಲ ಅಂದರೆ ನಾನು ಅಲ್ಲಿ ಹೋಗೋಕ್ಕೆ ಆಗಲ್ಲ, ಆ ಕೆಲಸನೇ ಆಗಲ್ಲ. ಆ ಕೆಲಸ ಆಗಿಲ್ಲ ಅಂದರೆ ನಾನು ಟ್ಯಾಕ್ಸ್ ಕಟ್ಟೋಕ್ಕಾಗಲ್ಲ, ಡೆವಲಪ್ಮೆಂಟ್ ಆಗಲ್ಲ, ದೇಶನೂ ಆಗಲ್ಲ, ನಾಡೂ ಆಗಲ್ಲ, ನಾನೂ ಆಗಲ್ಲ. ಅದರಿಂದ ಇವರು ಒಬ್ರಿಗೊಬ್ರು ಎತ್ಕೊಂಡು ಬಿಡ್ತಾರಲ್ಲ, ಅದಕ್ಕೆ ನಾವು ಯಾವತ್ತೂ ಅವರಿಗೆ ಚಿರುಣಿ ಆಗಿರಬೇಕು. ಡ್ರೈವರ್ಸ್ ಆಗಲಿ, ರೈತರಾಗಲಿ, ಪ್ರತಿಯೊಬ್ಬ ಕಾರ್ಮಿಕನಾಗಲಿ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಒಂದು ಇನ್ನೊಂದು ಬಂದ್ಬಿಟ್ಟು ಪೊಲೀಸವರು ಬಂದ್ಬಿಟ್ಟು ಅದಿದೆ ಅಂತೆಲ್ಲ ಹೇಳಿದ್ರು. ನೋಡಿ, ಯಾವತ್ತು ನಾವು ತಪ್ಪು ಮಾಡ್ತೀರೋ ಅವತ್ತು ಅವ್ರ ಮೇಲೆ ಪೆನಲ್ಟಿ ಹಾಕ್ತೀರಿ. ಎಲ್ಲೂ ಕರೆಕ್ಟಾಗಿ ಇರಬೇಕು ಅಂತಲೇ ನಮ್ಮ ಸಂವಿಧಾನ ಇರೋದು. ಸಂವಿಧಾನ ಪ್ರಕಾರವಾಗಿ ಪ್ರತಿಯೊಬ್ಬ ನಡ್ಕೊಂಡ್ರೆ ಅವ್ರ ಮೇಲೆ ಯಾಕೆ FIR ಹಾಕ್ತಾರೆ, ಯಾಕೆ ಕೇಸ್ ಹಾಕ್ತಾರೆ? ಯಾರು ಏನಾಗಲ್ಲ. ಕೆಲವ್ರು ಬಂದ್ಬಿಟ್ಟು ಹೆಲ್ಮೆಟ್ ಹಾಕಲ್ಲ, ಕೆಲವರು ಯೂನಿಫಾರ್ಮ್ ಹಾಕಲ್ಲ, ಕೆಲವರು ಏನೇನೋ ಹಾಕೊಂತಾರೆ. ನೋಡ್ತಾರೆ, ಯಾಕೆ ತಪ್ಪು ಮಾಡ್ತಾರೆ, ಪೆನಲ್ಟಿ ಹಾಕ್ತಾರೆ. ಅದು ಒಂದು ಕಡೆ. ಈಗ ನಿಮ್ಮ ಪ್ರಶ್ನೆಗೆ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಬಂದ್ಬಿಟ್ಟು ವಾರ್ ಆಗ್ತಾಯಿದೆ. ಅಂದರೆ ಇಡೀ ಪ್ರಪಂಚದಲ್ಲಿ ಆಗ್ತಾಯಿಲ್ಲ, 195 ಇರೋಂಥ ದೇಶಗಳಲ್ಲಿ ಬರೀ 12 ದೇಶದಲ್ಲಿ ವಾರ್ ಆಗ್ತಾಯಿದೆ. ಈ 12 ದೇಶದಿಂದ ವಾರ್ ಆಗ್ತಾ ಇರೋದ್ರಿಂದ ಕೆಲವೊಂದು ಕಂಟ್ರಿಗಳು ಸಫರ್ ಆಗ್ತಾಯಿದೆ. ಅದರಲ್ಲಿ ನಮ್ಮ ಆಗಲೇ ಹೇಳ್ದಂಗೆ 170 ಕೋಟಿ ಜನಸಂಖ್ಯೆ ಇರೋಂಥ ದೇಶ ನಮ್ಮದು. ಕೆಲವು ಇದು ಆಗಿ ನಾವು ಡಿಪೆಂಡ್ ಆಗಿದ್ದೀರಿ. ಯಾಕೆ? ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ, ಕೂಡ ಮೇಲೆ ನಾವು ಡಿಪೆಂಡ್ ಆಗಿದ್ದೀರಿ. ಅದರಿಂದ ಬರೋದು ಹೋಗೋದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಒಂದು ಸ್ವಲ್ಪ ಲೇಟ್ ಆಗ್ತಾಯಿದೆ, ಇಲ್ಲ ಅಂತಿಲ್ಲ. ನಾವೇ ನಮ್ಮ ದೇಶದಲ್ಲಿ ನಾವೇ ಸರಿಪಡಿಸ್ಕೊಬೇಕು, ನಾವೇ ತಾಳ್ಮೆಯಿಂದ ಇರಬೇಕು. ನಾವೇ ಬಂದ್ಬಿಟ್ಟು ಅದಿಲ್ಲ ಇದಿಲ್ಲ ಅಂತ ಒಬ್ಬನೇ ದೂಷಿಸಿದ್ರೆ ನಮ್ಮ ದೇಶನ ಕಾಪಾಡ್ಕೊಳ್ಳೋ ನಮ್ಮ ದೇಶ. ಈ ಸಮಯದಲ್ಲಿ ಜನಪರವಾಗಿ ಸರ್ಕಾರ ನಿಲ್ಬೇಕಲ್ಲ, ಯಾಕೆ ಬಂದು ಹೇಳ್ತಾ ಇಲ್ಲ? ಆಯ್ತಪ್ಪ, ನೀವು ಯಾಕೆ ರೇಟ್ ಬಂಕ್ಗಳಿಗೆ ಯಾಕೆ ಇವರು ಸ್ಟ್ರಿಕ್ಟ್ ರೂಲ್ಸ್ ಮಾಡ್ತಾ ಇಲ್ಲ? ನೀವು ಯಾಕೆ ವಿಪರೀತವಾಗಿ ರೇಟ್ ಹಾಕ್ತಿದ್ದೀರಿ? ಈ ಸಂದಿಗ್ಧ ಪರಿಸ್ಥಿತಿ ನಾವು ಜನಸಾಮಾನ್ಯರ ಪರವಾಗಿ ನಿಲ್ಲಬೇಕು ಅನ್ನೋಂಥ ಸ್ಟ್ಯಾಂಡ್ ಯಾವೊಬ್ಬ ನಾಯಕನೂ ಕೂಡ ತೆಗೆದುಕೊಳ್ತಾ ಇಲ್ಲಲ್ಲ. ಈಗ ಇದು ಸ್ಟೇಟ್ಗಳ ಲೆವೆಲಲ್ಲಿ ಬರಲ್ಲ, ಇದೇನಿದು ಕೂಡ ಸೆಂಟ್ರಲ್ಲು ಬಂದ್ಬಿಟ್ಟು ಯಾಕೆ ಹೇಳ್ತೀನಿ ಅಂದರೆ ಕಂಟ್ರಿ ಟು ಕಂಟ್ರಿ, ಸ್ಟೇಟ್ ಟು ಸ್ಟೇಟ್ ಅಲ್ಲ ಇದು. ಕಂಟ್ರಿಯಿಂದ, ನಾಡಿಂದ ನಾಡಿಗೆ. ಆ ನಾಡಿಂದ ಬರಬೇಕಂದ್ರೆ ಸಿದ್ದರಾಮಯ್ಯ ಹೋಗಿ ಮಾತಾಡೋಕ್ಕಾಗಲ್ಲ, ಅಥವಾ ಚಂದ್ರಬಾಬು ನಾಯ್ಡು ಮಾತಾಡೋಕ್ಕಾಗಲ್ಲ, ಇನ್ನೊಬ್ಬರು ಮುಖ್ಯಮಂತ್ರಿಗಳು ಹೋಗಿ ಮಾತಾಡೋಕ್ಕಾಗಲ್ಲ. ಪ್ರಧಾನಮಂತ್ರಿನೇ ಮಾತಾಡಬೇಕು, ಫಾರಿನ್ ಮಿನಿಸ್ಟ್ರೇ ಮಾತಾಡಬೇಕು. ಅವ್ರ ಹತ್ರ ಮಾತಾಡಿ ಕೋರ್ಡಿನೇಟ್ ಮಾಡಿ ಅವ್ರು ಬಂದ್ಬಿಟ್ಟು ಹಂಚಬೇಕು ಸ್ಟೇಟ್ಗಳಿಗೆ. ಓಕೆ, ಅವರು ಮೋದಿ ಮೇಲೆ ಇವತ್ತು ಸಂಪೂರ್ಣ ಜವಾಬ್ದಾರಿ ಬಿದ್ದಿರೋಂಥದ್ದು.
ಹೌದು. ಮೋದಿಜಿಯವ್ರ ಮೇಲೆ ಸಂಪೂರ್ಣ ಜವಾಬ್ದಾರಿ ಬಿದ್ದಿರೋದು. ಇಡೀ ದೇಶದ ಸಿಟಿಸನ್ಸು ಹೆಂಗೆ ಅವ್ರನ್ನ ಬರೀ ಪೆಟ್ರೋಲು ಡೀಸೆಲ್ ಅಲ್ಲ, ಊಟ ತಿಂಡಿ ಮೆಡಿಸಿನ್ಸು ಕಾಪಾಡೋದು, ಸುರಕ್ಷೆ ಪ್ರತಿಯೊಂದು ಅವ್ರ ಹೆಗ್ಲ ಮೇಲೆ ಬಿದ್ದಿರೋದು, ಅವ್ರ ಹೆಗ್ಲ ಮೇಲೆ ಇರೋದು, ಮೋದಿಯವ್ರ ಮೇಲೆ. ಅವರು ತುಂಬ ಜಾಗ್ರತೆಯಿಂದ ತುಂಬ ಕ್ಲೀನಾಗಿ ಇದನ್ನ ಹ್ಯಾಂಡಲ್ ಮಾಡಬೇಕು, ಮಾಡೇ ಮಾಡ್ತಾರೆ ಅಂತ ಆ ನಂಬಿಕೆ ನಮಗಿದೆ. ಎಸ್ ನರೇಶ್ ಸರ್, ಈಗ ಆಟೋವನ್ನು ನಂಬಿ ಜೀವನ ನಡೆಸ್ಬೋದಾ ಸರ್? ಮುಂಚೆ ನಾವು ಅದೇ ನಡೆಸ್ತಾ ಇದ್ದದ್ದು. ಹಾಂ. ಈಗಿನ ಪರಿಸ್ಥಿತಿ ನಮಗೆ ಕಷ್ಟ ಆಗ್ತಾಯಿದೆ. ಯಾಕಂದರೆ ಜೀವನ ನಡೆಸ್ಬೇಕು ಅಂದರೆ ಬೇರೆ ಜೀವನೋಪಾಯ ಹುಡ್ಕೋದಕ್ಕೆ ಆಗಲ್ಲ ಇವಾಗ. ಒಂದು ಎರಡನೇದು, ಜೀವನೋಪಾಯ ಹುಡ್ಕೋಕ್ಕೆ ಹೋದರೆ ಇವಾಗ ಈ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮತ್ತೆ ಸಾಲ ಮಾಡಿಕೊಂಡು ನಾವು ಜೀವನೋಪಾಯ ಮಾಡಬೇಕು. ಯಾಕಂದರೆ ಇದರಲ್ಲೇ ದುಡ್ದು ಇಲ್ಲಿ ತನಕ ನಾವು ನಡೆಸ್ಕೊಂಬಂದಿರೋವಾಗ ಬೇರೆ ಜೀವನೋಪಾಯಕ್ಕೆ ಮತ್ತೆ ಸಾಲ ಯಾರು ಕೊಡ್ತಾರೆ ನಮಗೆ? ಆಯಿತಾ? ಎರಡನೇದು, ಈ ಜೀವನ ನಡೆಸಬೇಕು, ಸರ್ಕಸ್ ಮಾಡಲೇಬೇಕು ಈಗಿನ ಪರಿಸ್ಥಿತಿಗೆ. ಇನ್ನೇನು ಮಾಡೋಕ್ಕಾಗಲ್ಲ. ಇವತ್ತು 10 ಪೈಸೆ ಸಂಪಾದನೆ ಮಾಡಬೇಕು ಅಂದರೂ ಕಷ್ಟ ಇದೆ. ಒಂದು ಮಿನಿಮಮ್ಮು 36 ರೂಪಾಯಿ ಇವತ್ತಿನ ದಿವಸ. ಆದರೆ ಈ ಅಗ್ರಿಗೇಟರ್ ಕಂಪ್ನಿಗಳು ಬಂದ ಮೇಲೆ ಅದು ಯಾವ್ಯಾವ ರೀತಿ ಟರ್ನ್ ಆಯಿತು ಅಂತ ಹೇಳೋಕ್ಕಾಗಿಲ್ಲ. ಈ ಜನ ಅದ್ರ ಮೇಲೆ ಡಿಪೆಂಡ್ ಆಗೋಗಿದ್ದಾರೆ. ಜನಗಳು ಡಿಪೆಂಡ್ ಆಗಿರೋದ್ರಿಂದ ಅಗ್ರಿಗೇಟರ್ ಕಂಪನಿಗಳಿಗೆ ನಾವು ನಾವು ಅಳವಡಿಸ್ಕೋಬೇಕೇ ವಿನಃ ಬೇರೆ ದಾರಿ ನಮಗಿಲ್ಲ. ಮುಂಚೆ ಆದರೆ ರೋಡಲ್ಲಿ ಕೈ ಅಡ್ಡ ಹಾಕೋರು, ಇವಾಗ ಆ ಥರ ಬಾಡಿಗೆಗಳು ಬರೋಲ್ಲ. ರೋಡಲ್ಲಿ ಜೀವನ ನಡೆಸೋರು ಕೈ ಹಾಕೋ ಬಾಡಿಗೆಗಳು ಹುಡುಕಿದ್ರೂ ಸಿಕ್ಕಲ್ಲ, ಒಂದೊಂದು ಸತಿ ಸಿಗ್ತಾಯಿತ್ತು. ಮುಂಚಿನ ಥರ ಇವಾಗ ಮಾಡೋಕ್ಕಂತೂ ಯಾರ ಕೈಲೂ ಆಗಲ್ಲ. ಯಾಕಂದರೆ ಜನ ಬದಲಾಗಬೇಕು. ಜನ ಬದಲಾದರೆ ನಾವು ಬದಲಾಗ್ಬೋದು. ಜನನೇ ಬದಲಾಗ್ದವರು ನಾವೆಲ್ಲಿ ಬದಲಾಗೋಕ್ಕಾಗತ್ತೆ? ಕರೆಕ್ಟ್. ಆಮೇಲೆ ಇವತ್ತಿನ ಸಂಪಾದನೆ ಮಾಡೋದಕ್ಕೆ ತುಂಬ ಕಷ್ಟ ಇದೆ ಇವತ್ತಿನ ಪರಿಸ್ಥಿತಿ ಹೇಳಬೇಕು ಅಂದರೆ. ಯಾಕಂದರೆ ಇವಾಗ ಈ ಗ್ಯಾಸಿಂದ ಒಂದು ಸಮಸ್ಯೆ ಆದರೆ ಇವಾಗ ಅಕಸ್ಮಾತ್ ಎಲ್ಲ ಸ್ಪೇರ್ ಪಾರ್ಟ್ಸು ಜಾಸ್ತಿ. ಯಾವ ಪದಾರ್ಥ ತೊಗೊಂಡ್ರೂ ಮನೆಗೆ ಆಗಲಿ ಇದಕ್ಕಾಗಲಿ ಗಾಡಿಗೆ ಒಂದು ಮಿನಿಮಮ್ ಗ್ಯಾರೇಜ್ಗೆ ಹೋದರೆ 5,000 to 6,000 ರೂಪಾಯಿ ಇಟ್ಕೊಂಡು ಹೋದರೆ ಅಟ್ಲೀಸ್ಟ್ ಒಂದು ಆಯಿಲ್ ಚೇಂಜ್ ಮಾಡಿಕೊಂಡು ವೀಲ್ ಬೇರಿಂಗ್ ಹೊಡ್ಸ್ಕೊಂಡು ಬರ್ಬೋದು. ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಸ್ಪೇರ್ ಪಾರ್ಟ್ಸ್ಗಳು ಜಾಸ್ತಿ. ಜೀವನ ಈ ಥರ ಇರಬೇಕು ಅಂದರೆ ಅವನು ಯಾವ ರೀತಿ ಸಂಪಾದನೆ ಮಾಡಬಹುದು ಅಂತ ನೀವೇ ಊಹೆ ಮಾಡಿ ನೋಡೋಣ. ಎಸ್ ಸುರೇಶ್ ಸರ್, ಈ ಯುದ್ಧದಿಂದ ಅಮೆರಿಕ ಸಾಧಿಸಿದ್ದೇನು? ಬೇಕಿತ್ತ ಅಮೆರಿಕಾಗಿದು? ನೋಡಿ, ಎಲ್ಲರೂ ಬಂದ್ಬಿಟ್ಟು ನಾನು ಕೆಳಗಡೆಯಿಂದ ಮೇಲೆವರೆಗೂ ನೋಡ್ತೀನಿ. ಅಂದರೆ ಸಾಮಾನ್ಯದಿಂದ ಸಾಮಾನ್ಯ ಸ್ಟ್ರೀಟ್ ಫೈಟರ್ ಅಂತ ಏನು ಹೇಳ್ತೀನಿ, ಸ್ಟ್ರೀಟ್ ರೌಡೀಸ್ ಅಂತ ಹೇಳಿದೆ ಇವ್ರವರೆಗೂ ಇರ್ತಾರಲ್ಲ, ಇವ್ರನ್ನ ಕಂಪೇರ್ ಮಾಡಿದ್ರೆ ನಾನೇ ಬಾಸ್ ಅಂತ ತೋರಿಸ್ಕೊಳಕ್ಕಿದು. ನಾನೇ ಬಾಸ್, ಐ ಆಮ್ ದ ಕಿಂಗ್ ಅಂತ ತೋರಿಸ್ಕೊಳ್ಳೋಕ್ಕೆ. ಸಾಮಾನ್ಯ ಜನರು, ಚಿಕ್ಕ ಚಿಕ್ಕ ಮಕ್ಕಳು, 1 ವರ್ಷ 2 ವರ್ಷ 3 ವರ್ಷ ಮಕ್ಕಳು ಅನಾಥರಾಗ್ಬಿಟ್ಟಿದ್ದಾರೆ ಇವಾಗ ಆ ದೇಶದಲ್ಲಿ. ತಿನ್ನೋಕ್ಕೆ ಊಟ ಎಲ್ಲ, ಕುಡಿಯೋಕ್ಕೆ ನೀರಿಲ್ಲ ಮಕ್ಕಳಿಗೆ. ಇದೆಲ್ಲ ಇವ್ರಿಗೆ ಅನ್ಸಲ್ವಾ? ಆಮೇಲೆ ದೊಡ್ಡದಾಗಿ ಈ ನಾಯಕರು ಎಲ್ಲರಿಗೂ ಹೇಳಲ್ಲ ನಾನು, ಯಾರು ಈ ಥರ ಮಾಡ್ತಾರೆ ಅವ್ರಿಗೆ ಮಾತ್ರ ನನ್ನ ಮಾತು ಅವ್ರಿಗೆ ಮಾತ್ರ ತಟ್ಟತ್ತೆ, ಎಲ್ರಿಗೂ ಅಲ್ಲ. ಯಾಕಂದರೆ ಎಲ್ಲರೂ ಬಂದ್ಬಿಟ್ಟು ಜನರ ಸೇವೆ ಮಾಡೋಕ್ಕೆ ಬರ್ತಾರೆ. ಕೆಲವರು ಅದನ್ನ ಬಂದ್ಬಿಟ್ಟು ನಾನೇ ಬಾಸ್ ಅಂತ ಹೇಳ್ಕೊಳಕ್ಕೆ ಬರ್ತಾರೆ. ಈ ಥರ ಅವರು ಅವಶ್ಯಕತೆಯೇ ಇದ್ದಿಲ್ಲ. ವಾರ್ ಮಾಡೋಂಥ ಅವಶ್ಯಕತೆ ಆ ಕಾಲದಲ್ಲಿ ಮಾಡ್ತಾಯಿದ್ರು. ಏನು ಅಷ್ಟು ಕಮ್ಯುನಿಕೇಷನ್ ಇದ್ದಿಲ್ಲ, ಅಷ್ಟು ಒಂದು ನಿಮಗೆ ಫೋನ್ ಕಾಲ್ ಹೋಯ್ತು, ಇಡೀ ಪ್ರಪಂಚದಲ್ಲಿ ಎಲ್ಲ ನಾಯಕರು ಕೂತ್ಕೊಂಡು ಮಾತಾಡೋಂಥ ಒಂದು ವೇದಿಕೆ. ನೋಡಿ, ಹಿಂಗಿದೆ, ಹಿಂಗಿಲ್ಲ, ಹಿಂಗೆ ಮಾಡಿ ಅಂತ. ನೀವು ಬಾಂಬ್ ಹಾಕ್ಬಿಟ್ರೆ ಬಾಂಬಿಂದನೇ ಎಲ್ಲ ಕ್ಲಿಯರ್ ಆಗಂಗಿದ್ರೆ ಬಾಂಬ್ ಹಾಕ್ಕೊಳ್ಳಿ. ಕ್ಲಿಯರ್ ಆಗಲ್ಲ, ನೀವು ಕೂತು ಮಾತಾಡಲೇಬೇಕು ಲಾಸ್ಟಿಗೆ. ಅದು ಸ್ಟಾರ್ಟಿಂಗೇ ಕೂತು ಮಾತಾಡ್ಬೋದಾಗಿತ್ತು. ಲಾಸ್ಟ್ನಲ್ಲಿ ಬಾಂಬಿಂದನೇ ಬಿಟ್ಟು ನೀವು ಕ್ಲೋಸ್ ಮಾಡ್ತೀರಂತ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಲಾಸ್ಟಲ್ಲಿ ನೀವು ಹ್ಯಾಂಡ್ ಶೇಕ್ ಮಾಡಲೇಬೇಕು, ಕೂತ್ಕೊಳ್ಳೇಬೇಕು ಒಂದು ವೇದಿಕೆಯಲ್ಲಿ. ಕ್ಷಮೆ ಮಾಡಬೇಕು, ಇಲ್ಲ ಕ್ಷಮೆ ಕೇಳಬೇಕು, ಅದುವರೆಗೂ ಇಲ್ಲ ಸಾಯಬೇಕು. ಇದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಅದರಿಂದ ಸ್ಟಾರ್ಟಿಂಗೇ ನೀವು ಕೂತು ಮಾತಾಡಿ ಇದು ಬಗೆಹರಿಸ್ಬೋದಾಗಿತ್ತಲ್ಲ. ಇಷ್ಟು ಜನರು ಸಾಯ್ತಾಯಿದ್ದಿಲ್ಲ, ಇಷ್ಟು ಜನರ ಕಣ್ಣೀರು ಆಗ್ತಾಯಿದ್ದಿಲ್ಲ, ಇಷ್ಟು ಜನರ ಶಾಪ ನಿಮಗೆ ತಡ್ತಾಯಿದ್ದಿಲ್ಲ. ಅದರಿಂದ ಇದು ಮಾಡೋಂಥ ಅವಶ್ಯಕತೆಯೇ ಇದ್ದಿಲ್ಲ. ಆಗಿನ ಕಾಲದಲ್ಲಿ ಏನೋ ಬುದ್ಧಿ ಇಲ್ದಿರ ಏನೋ ಮಾಡ್ತಾಯಿದ್ರು, ಕಾಡಿನ ಜನ ಮಾಡ್ತಾಯಿದ್ರು. ಅದು ಇದು ಮಾಡ್ಕೋದು. ಈಗಿನ ಕಾಲದಲ್ಲೂ ನೀನು ಬಡ್ದಾಡ್ತೀಯ, ಬಾಂಬ್ ಹಾಕ್ತೀಯ, ಅದಿನ ಅವಶ್ಯಕತೆ ಇದ್ದಿಲ್ಲ. ಯಾಕಂದರೆ ಇವತ್ತಿನ ದಿವಸ ಮೀಡಿಯಾ ಇದೆ, ಪ್ರತಿಯೊಂದು ಮಾತಾಡೋಕ್ಕೆ ಹೇಳೋಕ್ಕೆ ಒಂದು ವೇದಿಕೆ ಇದೆ. ಆ ವೇದಿಕೆನಲ್ಲಿ ಕೂತು ಮಾತಾಡ್ಬೋದಾಗಿತ್ತು.
ಮಾಡಿಲ್ಲ ಇವರು. ಈ ರೀತಿ ಇರೋದ್ರಿಂದ ಎಲ್ಲರಿಗೂ ಸಮಸ್ಯೆ ಆಗತ್ತೆ ಹೊರತು ಒಂದು ವ್ಯಕ್ತಿಯಿಂದ ಅನುಕೂಲ ಅಂತೂ ಇಲ್ಲ. ಯುದ್ಧ ಅಂತೂ ಪರಿಹಾರ ಅಲ್ವೇ ಅಲ್ಲ. ಅಲ್ಲ. ಎಸ್ ನರಸಿಂಹ ಸರ್, ಆಟೋ ಚಾಲಕರನ್ನ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಿದೆಯಾ ಅಂತ ಅನಿಸುತ್ತಾ ನಿಮಗೆ? 100ಕ್ಕೆ 100. ಯಾಕಂದರೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಚಾಲಕರಿಗೆ ಯಾವುದೇ ರೀತಿ ಇದು ಮಾಡ್ತಾ ಇಲ್ಲ. ಇಷ್ಟು ತೊಂದರೆ ಇದ್ರೂ ಇಂಥ ಟೈಮಲ್ಲಿ ಅವ್ರು ಏನಾದರೂ ಎಚ್ಚೆತ್ಕೊಂಡು ಇದಕ್ಕೇನಾದರೂ ಪರಿಹಾರ ಕಂಡುಹಿಡಿಬೇಕಾಗಿತ್ತು. ಇಷ್ಟು ದಿವಸ ಆದ್ರೂ ಯಾವುದೋ ಸಮಸ್ಯೆಗೆ ಬಗೆಹರಿಸ್ದೇನೆ ಫಸ್ಟು ಪ್ರಪ್ರಥಮವಾಗಿ ಬೈಕ್ ಟ್ಯಾಕ್ಸಿ ಇದ್ದಾಗಲೂ ಅವಾಗಲೂ ನಮ್ಮ ಸಮಸ್ಯೆ ಬಗೆಹರಿಸಲಿಲ್ಲ. ಇವಾಗ ಈ ಸಮಸ್ಯೆ ಬಂದಾಗಲೂ ನಮ್ಮನ್ನು ಯಾರು ಅಂತ ಕೇಳೋರೇ ಇಲ್ಲ. ಈ ಥರ ಇರಬೇಕು ಅಂದರೆ ನಾವು ರಾಜ್ಯ ಸರ್ಕಾರದ ಬಗ್ಗೆ ಯಾವ ರೀತಿ ಎಚ್ಚೆತ್ಕೋಬೇಕು? ಅವ್ರ ಹತ್ರ ಕೇಳಿದ್ರೆ ಏನು ಹೇಳ್ತಾರೆ, ಪ್ರೈವೇಟ್ ಬಂಕಲ್ಲಿ ಹೋಗಿದ್ರಿ, ಗೌರ್ಮೆಂಟ್ ಬಂಕ್ಗೆ ಇವಾಗ ಹುಡ್ಕೊಂಬಂದಿದ್ದೀರಾ ಅಂತ ಮಾನ್ಯ ಸಚಿವರಾದಂಥ ಕೆ ಎಸ್ ಮುನಿಯಪ್ಪ ಅವರು ನಿಮ್ಮ ಮುಂದೆನೇ ಮಾತಾಡಿದ್ದಾರೆ ನಿಮ್ಮ ಚಾನಲ್ ಬಂದಾಗ. ಆ ಥರ ಇರಬೇಕು ಅಂದರೆ ಗೌರ್ಮೆಂಟ್ ಬಂಕು ಪ್ರೈವೇಟ್ ಬಂಕ್ ಅಂತಲ್ಲ, ಗ್ಯಾಸ್ ಎಲ್ಲಿ ಸಿಗುತ್ತೋ ಆ ಸಮಯಕ್ಕೆ ಸರಿಯಾಗಿ ಹೋಗಲೇಬೇಕಾಗತ್ತೆ. ಇವಾಗ ನನ್ನ ಮನೆ ಹತ್ರ ಗೌರ್ಮೆಂಟ್ ಬಂಕೇ ಇರೋಲ್ಲ, ಅವಾಗ ನಾನು ಗೌರ್ಮೆಂಟ್ ಬಂಕ್ ಹೋಗಲೇಬೇಕು ಅಂತ ಆಗುತ್ತಾ? ಯಾವ ಬಂಕಲ್ಲಿ ಗ್ಯಾಸ್ ಇರುತ್ತೋ ಅಲ್ಲಿ ಹೋಗಿ ಹಾಕಿಸ್ಕೋತೀವಿ. ಇದು ಗೌರ್ಮೆಂಟ್ ಬಂಕು ಇದು ಪ್ರೈವೇಟ್ ಬಂಕು ಅಂತ ನಾವೆಲ್ಲಾದರೂ ಹುಡ್ಕೊಂಡು ಹೋಗಿ ನಮಗೇನು ಗೊತ್ತಿರುತ್ತಾ? ಎರಡನೇದು, ಯಾವುದೇ ಸರ್ಕಾರದವರಾದ್ರೂ ಇದಕ್ಕೇನಾದರೂ ಪರಿಹಾರ ಕಂಡುಹಿಡ್ದಿದ್ರೆ ಇವ್ರ ಮಾತಾಡ್ತಿದ್ರೆ ಸೆಂಟ್ರಲ್ಲು ಅಂತಾರಲ್ಲ, ಸೆಂಟ್ರಲ್ ಇರ್ಬೋದು, ಸ್ಟೇಟ್ನವರು ಅದಕ್ಕೇನು ಬೇಕೋ ಶಿಫಾರಸು ಮಾಡಿದ್ರೆ ಸೆಂಟ್ರಲ್ಲಿಂದ ನಮಗೂ ಏನಾದರೂ ಬೆನಿಫಿಟ್ ಸಿಗ್ಬೋದು. ಫಸ್ಟು ಇವ್ರು ಶಿಫಾರಸು ಮಾಡ್ದೇನೆ ಏಕ್ದಮ್ ದಿಢೀರಂತ ಅಲ್ಲಿಗೆ ತೋರಿಸ್ಬಿಟ್ರೆ ನಾವೇನು ಮಾಡಬೇಕು? ಬರೀ ದೂರದ ಬೆಟ್ಟ ತೋರಿಸ್ತಾ ಇದ್ರೆ ಕೆಳಗಡೆ ಇರೋರು ಏನು ಮಾಡಬೇಕು? ಬೆಟ್ಟದ ಮೇಲೆ ನಿಂತ್ಕೋಬೇಕಾ, ಬೆಟ್ಟದಿಂದ ಕೆಳಗೆ ಬೀಳಬೇಕಾ? ಈ ಥರ ಇದೆ ಸಮಸ್ಯೆ. ಆ ಸಮಸ್ಯೆನ ಯಾವ ರೀತಿ ಬಗೆಹರಿಸಬೇಕು ಅಂತ ಅವರು ಪರಿಶೀಲನೆ ಮಾಡಬೇಕು. ಅಲ್ಲ, ಈ ರೀತಿ ಸಮಸ್ಯೆ ಆದಾಗ ಸರ್ಕಾರಕ್ಕೆ ಮನವಿ ಮಾಡಿಲ್ವಾ ನಿಮ್ಮ ಸಂಘಟನೆ? ನಾವು ಮನವಿ ಮಾಡಿದ್ದೀವಿ ಸರ್. ಸರ್ಕಾರಕ್ಕೆ ಮನವಿ ಮಾಡಿದ್ರೆ ಅದೇ ಹೇಳಿದ್ನಲ್ಲ, ನೀವು ಗೌರ್ಮೆಂಟ್ ಬಂಕಲ್ಲಿ ಇಷ್ಟು ದಿವಸ ಹೋಗ್ತಾ ಇರಲಿಲ್ಲ, ಇವಾಗ ಪ್ರೈವೇಟ್ ಬಂಕಲ್ಲಿ ಹೋಗ್ತಾ ಇದ್ದೀರಾ, ಇದ್ರ ಮೇಲೆ ಅವರೆಲ್ಲ ಯಾವ ರೇಟ್ ಹೇಳ್ತಾರೋ ಆ ರೇಟ್ ಕೊಡ್ತಾ ಇದ್ದೀರಾ, ನಿಮ್ಮದೇ ಡ್ರೈವರ್ಗಳದ್ದೇ ಸಮಸ್ಯೆ ಅಂದ್ಬಿಟ್ರಲ್ಲ. ಈ ಥರ ಅಂದಮೇಲೆ ಇವಾಗ ನೀವೇನು ಮಾತಾಡ್ತೀರಾ ಇದಕ್ಕೆ ಹೇಳಿ? ನಮಗೆ ಮನೆ ಹತ್ರ ಯಾವ ಬಂಕ್ಗಳಿರುತ್ತೋ ಆ ಬಂಕ್ಗಳಿಗೆ ಹೋಗ್ಬೇಕೇ ವಿನಃ ಬೇರೆ ಬಂಕ್ ಹುಡ್ಕೊಂಡು ಹೋಗೋಕ್ಕೆ ಅಲ್ಲಿಗೆ 3 ಕಿಲೋಮೀಟರ್ 4 ಕಿಲೋಮೀಟರ್ ಬೇಕಲ್ಲ. ಈಗ ಎಲ್ಲಿದೆ ಗೌರ್ಮೆಂಟ್ ಬಂಕಲ್ಲಿ ಸಿಗ್ತಾನೆ ಇಲ್ಲಲ್ಲ, ಪ್ರೈವೇಟಲ್ಲಿ ಸಿಗ್ತಾ ಇದೆ. ನಮ್ಮ ಮನೆ ಹತ್ರ ಸಿಕ್ಕಿದ್ದನ್ನು ನಾವು ಇದು ಮಾಡ್ತೀವಿ. ಇವಾಗ ನಾನಿರೋದು ಕುಮಾರಸ್ವಾಮಿ ಲೇಔಟು. ಕುಮಾರಸ್ವಾಮಿ ಲೇಔಟಲ್ಲಿ ಎಲ್ಲಿದೆ ಪ್ರೈವೇಟ್ ಬಂಕು? ಗೌರ್ಮೆಂಟ್ ಬಂಕ್ ಯಾವುದಿದೆ? ಇಂಡಿಯನ್ ಆಯಿಲು ಪ್ರೊಫೈಲು ಅಂತಾರೆ. ಇಂಡಿಯನ್ ಆಯಿಲ್ ಬಂಕಲ್ಲಿ ಕೆಲವು ಸತಿ ಗ್ಯಾಸೇ ಇರಲ್ಲ. ಪ್ರೊಫೈಲಲ್ಲಿ ಹೋದರೆ ಅವರು ಕ್ಯೂ ನೋಡ್ತಾರೆ, ಇವಾಗ ಬನ್ನಿ ಅವಾಗ ಬನ್ನಿ ಅಂತಾರೆ. ಒಂದೊಂದು ಸತಿ ಬೇಕು ಅಂತ ಲಾಕ್ ಮಾಡಿರ್ತಾರೆ. ಅವಾಗ ನಾವೇನು ಮಾಡಬೇಕು? ಪ್ರೈವೇಟ್ ಬಂಕ್ ಹೋಗಲೇಬೇಕಾಗತ್ತೆ. ಎಸ್, ಮಾತಾಡೋಣ. ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ಈ ಸಮಸ್ಯೆಗಳಿಗೆ ಪರಿಹಾರ ಇದೆಯಾ ಇಲ್ಲ? ಸರ್, ಈಗ ಈ ಟ್ರಂಪ್ ಅಂತೂ ಒಂಥರ ಹುಚ್ಚಂತರ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಅಂದರೆ ಟ್ರಂಪ್ ಅವರ ಸ್ಟೇಟ್ಮೆಂಟ್ಗೆ ಇರಾನ್ ಅಂತೂ 3 ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ಲ. ಸೊ ನೀವು ಆರಂಭ ಮಾಡಿದರೆ ಎಂಡ್ ನಾವು ಮಾಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ನಿಮ್ಮ ಪ್ರಕಾರ ಯುದ್ಧ ನಿಲ್ಲುವಂಥ ಯಾವುದೇ ಲಕ್ಷಣ ಕಾಣ್ತಿಲ್ಲ ಅಂತ ಹೇಳ್ತಾ ಇದೆ. ಅಂದರೆ ಅಮೆರಿಕ ಪ್ಲಾನ್ ಏನಂದರೆ ಇರಾನ್ನ ಸರ್ವನಾಶ ಮಾಡಬೇಕನ್ನೋದಾ, ಅಥವಾ ಇರಾನ್ ಪ್ಲಾನ್ ಏನಿರ್ಬೋದು, ಅದಕ್ಕೆ ಯಾವ ರೀತಿಯಾಗಿ ತಿರುಗೇಟು ಕೊಡಬಹುದು ಅಂತೇಳಿ? ನೋಡಿ, ಇವತ್ತು ಬಂದ್ಬಿಟ್ಟು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ವಾರ ಆಗ್ತಾಯಿದೆ. ಪಾಕಿಸ್ತಾನ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕೆ ಇರಾನ್ ಮಾಡ್ತಾ ಇದ್ದಾರೆ? ಇವ್ರು ಕೊಬ್ಬು ಇಳಿಸೋಕ್ಕೆ, ಅಮೇರಿಕಾದ ಕೊಬ್ಬು ಇಳಿಸೋಕ್ಕೆ ಇವರೆಲ್ಲರೂ ಡೈರೆಕ್ಟು ಇಂಡೈರೆಕ್ಟಾಗಿ ಇವ್ರಿಗೆ ಸಪೋರ್ಟ್ ಮಾಡಿ 4000 ಕಿಲೋಮೀಟ್ರ್ನಲ್ಲಿ ಇರೋಂಥ ಒಂದು ಸಿಟ್ನಿನ ಇವ್ರು ಹೋಗಿ ಹೊಡಿತಾರೆ ಅಂದರೆ ಅಲ್ಲಾಡ್ಬಿಟ್ಟಿದೆ. ಅದ್ರೋಗಿದೆ ಅಮೇರಿಕಾ. ಇವತ್ತಿನ ದಿವಸ ಏನಂದರೆ ಒಂದು ಇವ್ರು ಮುಗಿಬೇಕು, ಇಲ್ಲಾಂದ್ರೆ ಅವ್ರು ಮುಗಿಬೇಕು. ಇವರಿಂದ ಎಲ್ಲರೂ ಇಡೀ ಪ್ರಪಂಚದಲ್ಲಿರೋಂಥ ಎಲ್ಲ ದೇಶಗಳು ಇವ್ರ ಥ್ರೂ ಬಾಣ ಬಿಡ್ತಾ ಇದ್ದಾರೆ ಅಮೇರಿಕಾ ಮೇಲೆ. ಗ್ಯಾರಂಟಿ ಅಮೇರಿಕಾ ಇದರಿಂದ ಬುದ್ಧಿ ಕಲಿಯುತ್ತೆ, ಅವರೇ ಸರೆಂಡರ್ ಆಗ್ತಾರೆ. ಇಷ್ಟಂತೂ ಸರೆಂಡರ್ ಆಗೋಕ್ಕೆ ಪ್ರಯತ್ನ ನಡೀತಾ ಇದೆ. ನಾವು ನೋಡಿದ್ವಿ ಅಂದರೆ ಇದು ಪಾಕಿಸ್ತಾನ ಮಧ್ಯಪ್ರವೇಶ ತಂದಿತ್ತಲ್ಲ, ಅಮೇರಿಕನೇ ಅದು ಮನವಿ ಮಾಡಿ. ಹೌದು. ಈಗ ಅಮೇರಿಕಾಗೆ ಯಾರನ್ನ ಬಂದು ಕೇಳ್ಕೊಳ್ತಾರೆ ಅಂತ ಕಾಯ್ತಾರೆ. ಯಾರೂ ಕೇಳಲ್ಲ, ಹೋಗ್ಬಿಟ್ಟು ನಿಲ್ಸಪ್ಪ ಅಂತ. ಅವನೇ ಕ್ಷಮೆ ಕೇಳಬೇಕು, ಅವನೇ ನಿಲ್ಲಿಸ್ಬೇಕು, ಅವರೇ ಮಾಡಬೇಕಾಗತ್ತೆ. ಈ ಒಂದು ಪರಿಸ್ಥಿತಿ ಅಂತೂ ಬಂದೇ ಬರುತ್ತೆ.
ಯಾವತ್ತಿನ ದಿವಸ ಒಬ್ಬ ದೊಡ್ಡ ರಾಜ ನಾವು ನೋಡಿದ್ದೀರಿ ಹಿಸ್ಟ್ರಿಗಳಲ್ಲಿ ತುಂಬ ಬಲವಾಗಿರೋಂಥ ಒಂದು ರಾಜ್ಯ ದೇಶ ನಾನು ಗೆದ್ದೇ ಗೆಲ್ತೀನಿ ಅಂತ ಓದನ್ನು ಸೋತಿ ಮಣ್ಣು ಮುಕ್ಕಿ ಬಂದಿರೋಂಥದ್ದು ಎಷ್ಟೋ ಉದಾಹರಣೆಗಳಿದೆ. ಅದೇ ರೀತಿಯೇ ಇವತ್ತು ಮಾಡ್ತಾ ಇರೋದು ಟ್ರಂಪ್. ನಾನು ಗೆದ್ದು ಬಿಡ್ತೀನಿ, ನನ್ನ ಹಿಡಿತದೆಲ್ಲ ಇದೆ, ಬೇರೆ ಬೇರೆ ಥರ ಇತ್ತು. ಖಮೇನಿಯನ್ನ ಹೊಡೆದು ಬಿಸಾಕಿದ್ರೆ ಮುಗ್ದೋಯ್ತು ಅನ್ನೋ ಥರ ಇತ್ತು ಲೆಕ್ಕಾಚಾರ. ಹೌದು. ಬಟ್ ಈಗ ಹಂಗಲ್ಲ, ಉಲ್ಟಾ ಆಗಿದೆ. ಉಲ್ಟಾ ಆಯಿತು. ಇಡೀ ಪ್ರಪಂಚದವರು ಅವ್ರ ವಿರುದ್ಧವಾಗಿ ನಿಂತಿದ್ದಾರೆ. ಎಸ್ ಸರ್. ನರಸಿಂಹ ಸರ್, ಈಗ ಪರ್ಯಾಯ ವ್ಯವಸ್ಥೆ ಏನಾದರೂ ಇದೆಯಾ? ಆಟೋ ಬದಲಾಗಿ ಬದುಕನ್ನು ಕಟ್ಕೊಳ್ಳೋಕ್ಕೆ ಏನಾದರೂ ವ್ಯವಸ್ಥೆ ಮಾಡಬಹುದು ಆಟೋ ಚಾಲಕರು? ಸರ್ ಏನು ಚಾನ್ಸಸ್ಸೇ ಇಲ್ಲ ಸರ್. ಯಾಕಂದರೆ ಅದನ್ನೇ ಕಲ್ತ್ಕೊಂಡಿರೋದ್ರಿಂದ ಪರ್ಯಾಯ ವ್ಯವಸ್ಥೆ ಡ್ರೈವಿಂಗ್ ಡಿಪಾರ್ಟ್ಮೆಂಟಿಗೆ ಬಂದ ಮೇಲೆ ಬೇರೆ ವ್ಯವಸ್ಥೆಗಳೇ ಆಗಲ್ಲ. ಯಾಕಂದರೆ ಈ ಡ್ರೈವಿಂಗು ಅಂತ ಕಲ್ತ ಮೇಲೆ ಕಲ್ತಿರೋ ವಿದ್ಯೆನ ಬಿಟ್ಟು ಬೇರೆ ವಿದ್ಯೆಗೆ ಹೋಗಿ ಅವನ ಪರ್ಯಾಯ ವ್ಯವಸ್ಥೆ ಹುಡ್ಕೋ ಅಷ್ಟರಲ್ಲಿ ಅವನಿಗೆ ಆಲ್ರೆಡಿ ಏಜ್ ಬಾರ್ ಆಗಿರುತ್ತೆ. ಯಾಕಂದರೆ ಎಲ್ಲದಕ್ಕೂ ಚಿಕ್ಕ ವಯಸ್ಸಾದರೆ ಅವ್ರು ಏನಾದರೂ ಮಾಡ್ಬೋದು. ವಯಸ್ಸಾದವ್ರು ಇರ್ತೀವಲ್ಲ, ಇವಾಗ ನನ್ನಂಥವರೇ ಇರ್ತೀವಿ. ಇವಾಗ ನಾನು ಪರ್ಯಾಯ ವ್ಯವಸ್ಥೆ ಏನು ಮಾಡೋಕ್ಕಾಗತ್ತೆ? ಒಂದು ಕಡೆ ನಮ್ಮಂಥವ್ರಿಗೆ ಯಾವುದೇ ರೀತಿ ಸರ್ಕಾರದಿಂದ ಪುರಸ್ಕಾರ ಇಲ್ಲ ಅಂದಮೇಲೆ ನಾವು ಇನ್ಯಾವ ರೀತಿ ಮಾಡ್ಬೋದು? ಇವಾಗ ಗಾಡಿಗೆ ಸಾಲ, ಬ್ಯಾಂಕಲ್ಲಂತೂ ನಮಗೆ ಸಾಲ ಕೊಡೋಲ್ಲ. ಯಾರಿಗೇ ಆಗಿರಲಿ, ಆಟೋ ಡ್ರೈವರ್ಸ್ಗೆ ಅಂದರೆ ಫಸ್ಟು ಬ್ಯಾಂಕ್ಗಳು ಕೊಡ್ತಾ ಇರಲಿಲ್ಲ. ಈಗ ಕೆಲವು ಕಡೆ ಕೊಡ್ತಾರೆ. ಆದರೆ ಅದು ಯಾರಿಗೆ? ಮಿನಿಮಮ್ ಏಜ್ ಇರೋರಿಗೆ. ನಮ್ಮಂಥವ್ರಿಗೆ ನಾವೇನು ಮಾಡಬೇಕು? ನಾವು ಅವತ್ತಿಂದ ಏನು ಸಂಪಾದನೆ ಮಾಡಿದ್ವಿ ಆ ಸಂಪಾದನೆ ಉಳಿಸ್ಕೊಂಡಿದ್ದೀವಿ ಅನ್ಕೋಬಹುದು. ಆದರೆ ಅದಕ್ಕೆ 108 ಖರ್ಚುಗಳು ಬಂದೇ ಇರ್ತಲ್ಲ. ಸಂಸಾರ ಅಂದಮೇಲೆ ಖರ್ಚುಗಳು ಬರದೇ ಇರ್ತಾ? ಆ ಸಂಸಾರದಲ್ಲಿ ತೂಗಿಸ್ಬೇಕು ಅಂದರೆ ಒಂದಲ್ಲ ಒಂದು ಖರ್ಚು ಬರ್ತಾ ಇದ್ದರೆ ಅವಾಗೇನು ಮಾಡ್ತೀರಾ? ಒಂದು ಪೇಷಂಟ್ ಬಂದ ಅಂದರೆ ಮಿನಿಮಮ್ ಆಗಿ ಇವಾಗ ಒಂದು ಇನ್ಶೂರೆನ್ಸ್ ಇದ್ದರೆ ಅವನಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಾರೆ, ಅದೇ ಇನ್ಶೂರೆನ್ಸ್ ಇಲ್ಲ ಅಂದರೆ ಅವ್ನಿಗೆ ಯಾವ ರೀತಿ ಕೊಡ್ತಾರೆ? ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದರೆ ರೇಷನ್ ಕಾರ್ಡ್ ತೊಗೊಂಡೋದ್ರೆ ಆಟೋ ಡ್ರೈವರ್ ರೇಷನ್ ಕಾರ್ಡ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಒಂದಷ್ಟು ದಿವಸ ಅನೌನ್ಸ್ ಆಗಿತ್ತು. ಆ ರೇಷನ್ ಕಾರ್ಡು ಕಿತ್ಕೊಂಡ್ರೆ ಇವಾಗ ಅವ್ನು ಬದುಕೋದು ಹೆಂಗೆ? ರೇಷನ್ ಕಾರ್ಡ್ ಇದ್ದರೆ ಅಟ್ಲೀಸ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಆದರೂ ಕೊಡ್ತಾರೆ. ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನಮ್ಮ ಕೈಯಲ್ಲಿ ಕಟ್ಟೋದಕ್ಕೆ ಕೆಪಾಸಿಟಿ ಇರೋಲ್ಲ. ಆ ಥರ ಇರಬೇಕು ಅಂದರೆ ಅಟ್ಲೀಸ್ಟ್ ಅವ್ನು ಕಾಯಿಲೆ ಬರದೇ ಇರೋ ಮನುಷ್ಯ ಯಾರಾದರೂ ಇದ್ದಾರಾ? ಒಂದು ಕಾಯಿಲೆ ಬಂದರೂ ಒಂದು ಆಸ್ಪತ್ರೆಗೆ ಹೋಗಬೇಕು. ಅವನು ಇವತ್ತು 24 ಗಂಟೆ ಟೈಮ್ ಗಾಡಿನಲ್ಲಿ ಕೆಲವರು ಎಷ್ಟೋ ಜನ ಡ್ರೈವರ್ಗಳು ರಾತ್ರಿ ಹಗಲು ದುಡಿತಾ ಇದ್ದಾರೆ. ಯಾಕಂದರೆ ಸಂಸಾರ ತೂಗಿಸೋದಕ್ಕೆ ಎಷ್ಟೋ ಕಷ್ಟಗಳಿರುತ್ತೆ. ಒಂದಲ್ಲ ಒಂದು ತೊಂದರೆಗಳು ಬಂದಿರಬೇಕು ಅಂದರೆ ಮನುಷ್ಯನಿಗೆ ಅದ್ರ ಮೇಲೆ ಇದೊಂದು ಬರೆ ಹಾಕಿದ್ರೆ ಏನು ಮಾಡ್ತೀರಾ? ಈ ಬರೆ ಮೇಲೆ ಬರೆ ಬಿದ್ದರೆ ಮನುಷ್ಯ ಯಾವುದು ಪರ್ಯಾಯ ವ್ಯವಸ್ಥೆ ಕಂಡಿಡ್ಕೊಳ್ಳೋಕ್ಕಾಗತ್ತೆ? ಏನು ಮತ್ತೆ ಏನು ಹೇಳ್ತೀರಿ? ಅಂದರೆ ಆಟೋ ಚಾಲಕರ ಪರವಾಗಿ ನಿಮ್ಮ ಮನವಿ ಏನು? ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಿ? ಸರ್, ಮುಂಚೆ ಫಸ್ಟು ಈ ಗ್ಯಾಸಿನ ಸಮಸ್ಯೆ ಇವಾಗ ಬಗೆಹರಿಸಲಿ. ಓಕೆ. ಎರಡನೇದು, ಸರ್ಕಾರ ಬೈಕ್ ಟ್ಯಾಕ್ಸಿನ ಕಂಪ್ಲೀಟ್ ನಿರ್ಮೂಲನೆ ಮಾಡಬೇಕು. ಮೂರನೇದು, ಎಲ್ಲ ಚಾಲಕರಿಗೂ ಅಟ್ಲೀಸ್ಟ್ ಇಂತಿಷ್ಟು ಅಂತ ಇಂಥ ಸಮಯದಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರೇನಾದರೂ ಒಂದು ಅವ್ರ ಜೀವನೋಪಾಯಕ್ಕೆ ದಾರಿ ಅವರೇ ಕಂಡಿಡ್ಕೊಡ್ಬೇಕು. ಆ ಥರ ಮಾಡಿಕೊಟ್ರೆ ಅದಕ್ಕೆ ಅಂದರೆ ಈ ಸಂದಿಗ್ಧ ಪರಿಸ್ಥಿತಿ ಜನರ ಸಾಮಾನ್ಯರ ಮೇಲೆ ನೀವು ಬರೆ ಎಳಿಬೇಡಿ ಅಂತ ಹೇಳ್ತಾ ಇರೋದು. ಹೌದು. ನಾನು ಸುರೇಶ್ ಸರ್ಗೆ ಆವಾಗಲೇ ಅದನ್ನೇ ಹೇಳಿದೆ. ನಾನು ಸಂದಿಗ್ಧ ಪರಿಸ್ಥಿತಿ ಗೊತ್ತಿದೆ, ಸಂಕಷ್ಟದಲ್ಲಿದೆ ಭಾರತ, ರಾಜ್ಯ ಸರ್ಕಾರಗಳು ಸಂಕಷ್ಟದಲ್ಲಿದೆ. ಬಟ್ ನೀವು ಜನಸಾಮಾನ್ಯರ ಮೇಲೆ ಯಾಕೆ ಹಾಕ್ತೀರಿ? ಸರ್ಕಾರ ಯಾಕಿದೆ, ಜನಪ್ರತಿನಿಧಿಗಳು ಯಾಕಿದ್ದಾರೆ? ಈ ಪರಿಸ್ಥಿತಿ ಜನಪರವಾಗಿ ನೀವು ನಿಲ್ಬೇಕಲ್ಲ ಅಂತೇಳಿ ಕೇಳಿದ್ರೆ ರೇಟ್ ಜಾಸ್ತಿ ಇದೆ, ಬೇರೆದೆ ಬರಲಿ ನೀವು ಹಾಕ್ಕೊಳ್ಳಿ. ಯಾಕೆ ಇದಿರಲ್ಲ, ಸರ್ಕಾರ ಇದೆಯಲ್ಲ, ಗೌರ್ಮೆಂಟ್ ಇದೆಯಲ್ಲ, ಜನಪ್ರತಿನಿಧಿಗಳು ಇದ್ದಾರಲ್ಲ. ಸರ್, ಇವಾಗ ಒಂದು ದಿವಸ ಇವರೇ ಇದು ಹೇಳ್ತೀನಿ, ಆಟೋ ಡ್ರೈವರ್ಗಳು ದಿವಸಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ತಾರೆ ಗೊತ್ತಾ? 1 ಲೀಟ್ರ್ ಗ್ಯಾಸ್ ಹಾಕಿದ್ರೆ GST ಎಲ್ಲ ಸೇರಿದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು ದಿವಸಕ್ಕೆ 10 ಲೀಟ್ರು 15 ಲೀಟ್ರ್ ಇದು 5 ರಿಂದ 6 ಲೀಟ್ರ್ ಗ್ಯಾಸ್ ಖಾಲಿ ಮಾಡಬೇಕು ಅಂದರೆ ಅವನು GST ಎಲ್ಲ ಸೇರಿಕೊಂಡು 20-30 ರೂಪೀಸ್ ಒಬ್ಬ ಡ್ರೈವರಿಂದ ವಸೂಲಾಗುತ್ತೆ. ಅಂದಾಜು 30 ರೂಪಾಯಿ ವಸೂಲಾದರೆ ಅಂಥದ್ದು ಬೆಂಗಳೂರಲ್ಲಿ 1.25 ಲಕ್ಷ LPG ಗಾಡಿಗಳು, 1 ಲಕ್ಷ CNG ಗಾಡಿಗಳಿದೆ. ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ ಸರ್ಕಾರಕ್ಕೆ ನಮ್ಮಿಂದ ದುಡ್ಡು ಹೋಗ್ತಾ ಇದೆ. ಅದರಲ್ಲಿ ದುಡ್ಡು, ಸ್ಪೇರ್ ಪಾರ್ಟ್ಸಲ್ಲಿ ದುಡ್ಡು, ಎಲ್ಲದರಲ್ಲೂ ಇರಬೇಕು ಅಂದರೆ ಇದರಿಂದ ನಮಗೆ ಪರ್ಯಾಯ ವ್ಯವಸ್ಥೆ ಅವ್ರು ಮಾಡ್ಬೋದಲ್ಲ.
ಒಂದು. ಎರಡನೇದು, ಇವಾಗ ಒಂದು ESI ಕಾರ್ಡು ಕೇಳಿದ್ರು, ESI ಕಾರ್ಡ್ ಮಾಡೋಕ್ಕಾಗಲ್ಲ ಅಂದರು. ಮುಂದಕ್ಕೆ ಆ ಒಬ್ಬ ಚಾಲಕ ಅಕಸ್ಮಾತ್ ಅವನ ಕೈಯಲ್ಲಿ ನಡೀದೇ ಇದ್ದಾಗ ಅವನಿಗೊಂದು ಪೆನ್ಷನ್ ಅಂತ ಒಂದು ಇದು ಮಾಡ್ಬೋದಲ್ಲ. ಸುರೇಶ್ ಸರಿ, ಎಲ್ಲ ಜನರ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಮ್ಗೆ ಅರ್ಥ ಆಗ್ತಾ ಇದೆ. ಈ ದೇಶ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೆ. ಸಮಸ್ಯೆ ಅಂತೂ ಇದೆ. ಯಾಕಂದರೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧದಿಂದಾಗಿ ಜನಸಾಮಾನ್ಯರು ತತ್ತರಿಸಿ ಹೋಗ್ತಿದ್ದಾರೆ. ನಮಗೆ ಬರಬೇಕಾಗಿರುವಂಥ ಆಮದು ಬರ್ತಾ ಇಲ್ಲ. ಸೊ ಈ ಸಂದರ್ಭದಲ್ಲಿ ಆಯಾ ರಾಜ್ಯಗಳು ಅಥವಾ ಈ ದೇಶ ಅಂತ ಬಂದಾಗ ಈ ಸರ್ಕಾರಗಳು ಯಾಕೆ ಅದನ್ನು ಹೊಣೆ ಎತ್ತಾ ಇಲ್ಲ? ಈ ಸಮಯದಲ್ಲಿ ಜಾಸ್ತಿ ರೇಟ್ ಮಾಡಬೇಡಿ, ಅದನ್ನು ಸರ್ಕಾರವೇ ನೋಡ್ಕೊಳ್ಳುತ್ತೆ, ಸರ್ಕಾರದ ಹೊಣೆ ಅದು ಅಂತೇಳಿ ಯಾಕೆ ಅದನ್ನು ನೀವು ಜನಸಾಮಾನ್ಯರಿಗೆ ಬರೆ ಇಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ? ನೇರವಾಗಿ ಹೇಳ್ಬೋದಲ್ವಾ? ರೇಟ್ ಹಂಗೆ ಇರುತ್ತೆ, ಅದೇನೇ ಇದ್ರೂ ಕೂಡ ಸರ್ಕಾರ ನೋಡ್ಕೊಳ್ಳುತ್ತೆ, ಹೇಳ್ಬೋದಲ್ವಾ? ನೀವು ಬೇಕಾಬಿಟ್ಟಿಯಾಗಿ ಭಾಗ್ಯಗಳನ್ನು ಕೊಡ್ತೀರಾ, 1 ಲಕ್ಷ 100,000 ಕೋಟಿ ಖರ್ಚು ಮಾಡ್ತೀರಾ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರ ಪರವಾಗಿ ಸರ್ಕಾರಗಳು ಯಾಕೆ ನಿಲ್ಲೋದಿಲ್ಲ? ನೀವು ಯಾಕೆ ಜನರ ಸಾಮಾನ್ಯರ ಮೇಲೆ ಹಾಕ್ತೀರಿ? ಈಗ 5 ರೂಪಾಯಿ ಜಾಸ್ತಿ ಆಗಿರೋದು ಟೀ ಕಾಫಿಗಳಿಗೆ, ತಿಂಡಿ ತಿನಿಸುಗಳಿಗೆ ರೇಟ್ ಜಾಸ್ತಿ ಆಗಿದೆ. ಜನರು ಅನ್ಕೊಂಡಿದ್ರ ಇದು ಯುದ್ಧ ಆಗಬೇಕು ಅಂತ ಅನ್ಕೊಂಡಿದ್ರು, ಅಥವಾ ಅದು ಜನಸಾಮಾನ್ಯರ ತಪ್ಪ? ಇದು ಯಾರ ತಪ್ಪು ಇದು? ಈಗ ಪ್ರತಿಯೊಂದಿಗೂ ನಾನು ಈ ಮಾತಿಗೆ ನಾನು ಮತ್ತೆ ಉತ್ತರ ಕೊಡ್ತೀನಿ. ಆಗಲೇ ತಾವು ಕೇಳಿದ್ರಿ ನಮ್ಮ ನರಸಿಂಹ ಅವ್ರಿಗೆ, ನಿಮ್ಮ ವೃತ್ತಿಯನ್ನು ಚೇಂಜ್ ಮಾಡ್ಕೊಳ್ತೀರಾ, ಆಟೋ ಬಿಟ್ಟು ಬೇರೆನ ಮಾಡ್ಕೊಳ್ತೀರಾ ಅಂತ. ಈಗ ಅವರು ತುಂಬ 1 ವರ್ಷ 2 ವರ್ಷ 3 ವರ್ಷ 5 ವರ್ಷ 10 ವರ್ಷ 20 ವರ್ಷ 30 ವರ್ಷದಿಂದ ಆಟೋಗಳು ಓಡಿಸ್ಕೊಂಡಿರ್ತಾರೆ. ಏನು ಕೆಲವರು 40 ವರ್ಷದಿಂದ ಅವರು ಓಡಿಸ್ಕೊಂಡಿರ್ತಾರೆ. ದೊಡ್ಡ ಮರ ಆಗಿದೆ, ಓಕೆ, ಅದರಿಂದ ಫಲ ಬಿಡ್ತಾ ಇದೆ. ಇವಾಗ ಮರದಿಂದ ನೀವು ಮತ್ತೆ ಗಿಡ ಆಗಿ ಅಂದರೆ ತುಂಬ ಕಷ್ಟ. ಅವ್ರ ವೃತ್ತಿನ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಅವ್ರ ಹತ್ರ ಆಟೋ ಇರುತ್ತೆ, ಆಟೋನ ಏನು ಮಾಡ್ತಾರೆ, ಮಾರೋಕ್ಕಾಗಲ್ಲ. ಈಗೇನೋ ಮಾಡಿದ್ರೆ ತುಂಬ ಕಮ್ಮಿ ಆಗುತ್ತೆ. ಇದು ಒಂದು ಕಡೆ. ಆಮೇಲೆ ಹೇಳ್ತೀನಿ ನಾನು. ಈಗ ತಾವು ಹೇಳ್ದಂಗೆ, ಈಗ ನನ್ನ ಮನೆ, ನಾನು ಯಜಮಾನ, ನನ್ನ ನಾಡಿಗೆ ಯಜಮಾನ CM ಮುಖ್ಯಮಂತ್ರಿ, ನನ್ನ ನಾಡಿಗೆ ನನ್ನ ದೇಶಕ್ಕೆ ಪ್ರಧಾನಮಂತ್ರಿ. ನನ್ನ ಮನೇಲಿ ಕೆಲವೊಂದು ಟೈಮ್ನಲ್ಲಿ ನಾನು ಕಷ್ಟ ಬರುತ್ತೆ, ಮಕ್ಕಳು ಅಡ್ಜಸ್ಟ್ ಮಾಡ್ಕೊಬೇಕು. ಇಲ್ಲಪ್ಪ ನಿನ್ನ ತಂದೆ ಯಾಕೆ ಕೊಟ್ಟಿಲ್ಲ, ನೀನು ಮಾಡಲೇಬೇಕು ಅಂತ ಅವ್ರ ಮೇಲೆ ನಾವು ಏಕವಚನದಲ್ಲಾಗಲಿ ಅಥವಾ ಒಂದು ರೀತಿ ಕೋಪದಲ್ಲಿ ಮಾತಾಡ್ಬಾರ್ದು. ಮನೆ ಯಜಮಾನ ಹೆಂಗೋ ಹಾಗೆ ಸ್ಟೇಟ್ನ ಒಬ್ಬ ಮುಖ್ಯಮಂತ್ರಿಗಳು ಹಂಗೆ. ಅವ್ರಿಗೆ ಗೊತ್ತಿಲ್ಲ ಹಿಂಗೆ ಯುದ್ಧ ಆಗತ್ತೆ ಅಂತ ಗೊತ್ತಿದ್ದರೆ ಎಷ್ಟೋ ತಗೊಬಂದು ಸ್ಟಾಕ್ ಇಟ್ಕೊಂಬರ್ತಾರೆ. ಅದು ಸ್ಟಾಕ್ ಇಟ್ಕೊಂಬರ್ರೆ ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಡೆಡ್ ಇನ್ವೆಸ್ಟ್ಮೆಂಟ್ ಹಿಂಗಾಗತ್ತೆ, ಅದು ಯಾರಿಗೂ ಗೊತ್ತಿಲ್ಲ. ಅದೆಲ್ಲ ಸಾಮಾನ್ಯ ಜನರು, ನಾವು ಈ ದೇಶದ ನಾವು ಸಿಟಿಸನ್ಸ್ ನಾವು ಅರ್ಥ ಮಾಡ್ಕೊಬೇಕು. ಪ್ರತಿಯೊಂದು ನಾವು ಸರ್ಕಾರದ ಮೇಲೇ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳ್ಬಾರ್ದು. ನೀನು ತಪ್ಪು ಮಾಡಿದ್ರೆ ಎತ್ತಿ ಜೈಲ್ಗೆ ಆಗೋಂಥ ಕಾನೂನು ನಮ್ಮಲ್ಲಿ ಇದೆ. ಇದು ಅನ್ಎಕ್ಸ್ಪ್ಲೈರ್ಡ್ ಆಗೋದು ನಾವು ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಂಡು ಅದೇ ರೀತಿ ಸರ್ಕಾರನೂ ಅರ್ಥ ಮಾಡಿ ಕಂಪ್ಲೀಟ್ ಮಾಡಿಬಿಡ್ತೆ ಜನಪರವಾಗಿ. ಅಂದರೆ ಅದೇ ರೀತಿ ತಂದೆ ಆದವನು, ನಾಯಕನಾದಂಥವನು ಕೂಡ ಮಕ್ಕಳು ಹೊಟ್ಟೆ ಹಸಿವಿನ ಅರ್ಥ ಮಾಡ್ಕೊಬೇಕು. ಹೊಟ್ಟೆ ತುಂಬ ಹಾಕಿಲ್ಲ ಅಂದ್ರೆ 2-3 ತಿಂಗಳು ಗ್ಯಾರಂಟಿಯನ್ನು ನಿಲ್ಲಿಸಿ, ರೇಟ್ ಜಾಸ್ತಿ ಮಾಡಿ. ನಾನು ಏನು ಬರ್ತಾ ಇದೆ ಮೊದಲು ಗ್ಯಾಸ್ ನೋಡಿ, ಇದು ಅಲ್ಲಿ ನಿಲ್ಲಿಸ್ಬಿಟ್ರೆ ಅವ್ರ ಕಡೆಯಿಂದ ಒಂದು ದಂಗೆ ಹೇಳ್ತಾರೆ. ಇವ್ರನ್ನ ಯಾರು ನಿಲ್ಲಿಸಬೇಡಿ. ನೀವು ಹೊಟ್ಟೆ ತುಂಬ ಊಟ ಹಾಕಿಲ್ಲ ಅಂತ ಪರವಾಗಿಲ್ಲ, ಒಂದು ಸ್ವಲ್ಪ ಹೊಟ್ಟೆ ಹಸ್ದಂಗೆ ನೋಡ್ಕೊಳ್ಳಿ. ಏನೋ 1-2 ಚಪಾತಿ ತಿನ್ನೋದು, ಒಂದು ಅಷ್ಟು ಅನ್ನ ತಿನ್ನೋದು, ಅಟ್ಲೀಸ್ಟ್ ಒಂದು ಸ್ವಲ್ಪನ ಕೊಡಿ. ಒಂದು ಸ್ವಲ್ಪ ಗಮನ ಹರಿಸಿ ಆಟೋ ಡ್ರೈವರ್ಸ್ ಮೇಲೆ. ಇವತ್ತು ಸಫರ್ ಆಗ್ತದೆ. ಊಟ ಅಂತ ಹೇಳಿದ್ರಿ, ಊಟ, ಅಡುಗೆ, ಮದುವೆ ಎಲ್ಲ ಮಾಡೋಕ್ಕೆ ನಮಗೆ ಬೇರೆ ಪರಿಹಾರ ಇದೆ. ಸ್ಟವ್ ಇದೆ, ಕ್ರಿಸ್ನಲ್ ಸ್ಟವ್ ಇದೆ, ಡೀಸೆಲ್ ಸ್ಟವ್ ಇದೆ, ಬೇರೆ ಬೇರೆ ಸ್ಟವ್ಗಳೆಲ್ಲ ಇದೆ, ನಾವು ಮಾಡ್ಕೊಳ್ತೀವಿ. ಇದು ಆಟೋಗೆ ಇಲ್ಲವೇ ಇಲ್ಲ. ಇದು ಒಂದೇ ಮಾಡಬೇಕು ನೀವು. ಇನ್ನು ಇದು ಬಿಟ್ಟರೆ ಬೇರೆ ಇಲ್ಲ. ಅವ್ರಿಗೆ ಬೇರೆ ಯಾರನ್ನ ಪರಿಹಾರ ಕೊಡಿ. ಆಟೋ ಡ್ರೈವರ್ಸ್ಗೆ ನೋಡಪ್ಪ ಈ ಥರ ಆಗಿದೆ, ಈ ತಿಂಗಳಲ್ಲಿ ಒಂದು 2-3 ತಿಂಗಳು ಅವ್ರಿಗೆ ಒಂದು 10,000 ರೂಪಾಯಿ ಅಕೌಂಟ್ಗೆ ಹಾಕಿ, ಒಂದು 5,000 ರೂಪಾಯಿ ಹಾಕಿ. ಅದೇ ನನ್ನ ಪ್ರಶ್ನೆ ಇರೋದು. ನೀವು 2,000 ರೂಪಾಯಿ ಏನಾಗ್ತದೆ ಲೈಫ್ ಲಾಂಗ್ ಹಾಕ್ಬೇಡಿ ಅವರಿಗೆ. ಈ ತಿಂಗಳು ಕೊರೋನಲ್ಲಿ ಹೆಂಗೆ ಕೊಟ್ರಿ ನೀವು? ಕೊರೋನಲ್ಲಿ ಕೂಡ ಕೊಟ್ರಿ ನೀವು ಬಿಸ್ನೆಸ್ ಮ್ಯಾನ್ಗೆ 10% 20% ನೀವು ಏನು ಲೋನ್ ತಗೋದಿದ್ರು ಏನು ಇಲ್ದಿರ ಹಂಗೆ ಕೊಟ್ರಿ. ಆಟೋ ಡ್ರೈವರ್ಸ್ ನೀವು ಕಂಡುಬಿಟ್ಟು ನೋಡಿ, ಹೊಟ್ಟೆ ತುಂಬ ನೀವು ಹಾಕ್ಬೇಡಿ, ಅವ್ರಿಗೇನೋ ಒಂದು ಸ್ವಲ್ಪ ಕೊಡಿ. ಹೇಗೆ ಸರಿ ನಮ್ಮಲ್ಲಿಗೆ ಪರಿಹಾರ ಏನು ಈಗ ಇದೆ? ನಮ್ಮ ಮುಖ್ಯಮಂತ್ರಿಗಳು ತುಂಬ ಆಲೋಚನೆ ಮಾಡಿ ಇದೆಲ್ಲ ಮಾಡ್ತಾರೆ, ಇದನ್ನ ಗಮನಿಸ್ತಾ ಇರ್ತಾರೆ. ಅವ್ರು ಖಂಡಿತ ಅವರು ಇದ್ರ ಬಗ್ಗೆ ಗಮನ ಹರಿಸ್ತಾರೆ ಅಂತ ನನಗೂ ಆ ಒಂದು ನಂಬಿಕೆ ಇದೆ. ಸಮಸ್ಯೆ ಸರಿ ಹೋಗ್ಬೋದಾ? ಖಂಡಿತ ಸಮಸ್ಯೆಗೆ ಪರಿಹಾರ ಕೊಟ್ಟೇ ಕೊಡ್ತಾರೆ ಅಂತ ಆ ನಂಬಿಕೆ ನನಗಿದೆ.
ನಮ್ಮ ಆಟೋ ಡ್ರೈವರ್ಗಳು ತುಂಬ ಚೆನ್ನಾಗಿ ಅದನ್ನ ತಗೋಗ್ತಾರೆ ಅಂತ ಕೂಡ ಆ ಒಂದು ನಂಬಿಕೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಏನು ಹೇಳ್ತೀರಿ ಸರ್ ಕೊನೆಯದಾಗಿ? ಈ ಸಮಸ್ಯೆ ಬಗೆಹರಿದ್ರೆ ತುಂಬ ಸಂತೋಷ. ಸಮಸ್ಯೆಗಳು ಬಗೆಹರಿದೆ ಹೋದರೆ ಏನೂ ಮಾತಾಡೋಕ್ಕಾಗೋದೇ ಇಲ್ಲ. ಯಾಕಂದರೆ ಈ ಸಮಸ್ಯೆ ಮೇಲೆ ಸಮಸ್ಯೆ ಬರೇ ಮೇಲೆ ಬರೇ ಹೇಳಿದ್ರೆ ಆ ಗಾಯ ದೊಡ್ಡದಾಗುತ್ತೆ ವಿನಃ ಗಾಯ ಚಿಕ್ಕದಂತೂ ಆಗಲ್ಲ. ಈಗಿನ ಪರಿಸ್ಥಿತಿನ ಎಲ್ಲರೂ ಯೋಚನೆ ಮಾಡಬೇಕಾಗತ್ತೆ. ಇವಾಗ ಸಾರ್ವಜನಿಕರಿಗೆ ಯಾರೋ ಒಬ್ಬ ಮಾಡ್ತಾನೆ ಅಂತ ಎಲ್ಲರೂ ತೋರ್ಸೋಕ್ಕಾಗತ್ತಾ? ಇವಾಗ 10 ಜನದಲ್ಲಿ ಒಬ್ಬ ಅದರಲ್ಲಿ ಕೆಟ್ಟವನಿರ್ತಾನೆ, 9 ಜನ ಒಳ್ಳೆಯವ್ರು ಇರ್ತಾರೆ. ಆ 9 ಜನನ ನೀವು ಒಂದು ಗುಂಪು ಮಾಡ್ತೀರಾ, 10ನೇ ಅವನಿಗೆ ಮಾತ್ರ ಮರ್ಯಾದೆ ಕೊಡ್ತೀರಾ, 9 ಜನನ ಬಿಟ್ಬಿಡ್ತೀರಾ? ಇವಾಗ ಅದಕ್ಕೆ ಈ ಯುದ್ಧ ಒಪ್ಕೋತೀನಿ, ಯುದ್ಧ ನಡೀತಾ ಇದೆ. ಆದರೆ ಈ ಯುದ್ಧದ ಹೆಸರಲ್ಲಿ ಲೂಟಿ ನಡೀತಿದೆ ಅಂತ ಅನ್ಸುತ್ತಾ ನಿಮಗೆ? ಅದೇ ಹೇಳ್ತಾರೆ, ಒಂದು ನೆಪ ಅನ್ನೋ ಥರ. ಯುದ್ಧ ಅನ್ನೋದೇ ಒಂದು ನೆಪ ಇಟ್ಕೊಂಡು ಒಬ್ಬ ನಾನು ಮೊನ್ನೆ ಹೇಳಿದ್ನಲ್ಲ, ಪಕ್ಕದ ಮನೆಗೆ ಬೆಂಕಿ ಬಿದ್ದರೆ ಪಕ್ಕದ ಮನೇಲಿರೋರು ಹೋಗ್ಬಿಟ್ಟು ಬಿಸಿ ಮಾಡ್ಕೊಳ್ಳೋದು ತನ್ನ ದೇಹನ. ಅದೇ ರೀತಿ ಈ ಕಳ್ಳರು ಕೆಲವರು ಇರ್ತಾರೆ, ಇದಕ್ಕಂತಲೇ ಕಾಯ್ತಾ ಇರ್ತಾರೆ. ಇದನ್ನ ಅಡ್ವಾಂಟೇಜ್ ತಗೊಳ್ಳೋದು, ಇದನ್ನ ಬಂದ್ಬಿಟ್ಟು ಮಧ್ಯವರ್ತಿಗಳು ಬಂಡವಾಳ ಮಾಡ್ಕೊಳ್ಳೋದು. ಬಂಡವಾಳ ಮಾಡ್ಕೊಂಡು ಇದನ್ನ ಈಗ ಪೆಟ್ರೋಲ್ ಬ್ಯಾಂಕ್ಗಳಿದೆಲ್ಲ, ಪೆಟ್ರೋಲ್ ಬ್ಯಾಂಕ್ಗಳು ಯಾಕೆ ಕೊಡ್ತಲ್ಲ, ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗಲ್ಲ ಅಂದರೆ ಇದನ್ನ ಬಂಡವಾಳ ಮಾಡ್ಕೊಳ್ತಾರೆ. ಇದು ಸಾಮಾನ್ಯ ಜನರನ್ನ ಪಾಪ ಬಡವರು, ನಮ್ಮ ಆಟೋ ಚಾಲಕರು, ಆಟೋ ಡ್ರೈವರ್ಸ್ ಏನಿರ್ತಾರೆ ಅವ್ರನ್ನ ಇಟ್ಕೊಂಡು ಇದನ್ನ ಬಲಿಪಶು ಆಗೋದು. ಇದು ಸರ್ಕಾರ ಗಮನಿಸಬೇಕು. ಎಸ್, ಇನ್ಮೇಲೆ ಆದರೂ ಸರ್ಕಾರ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೀಗ ಈ ಯುದ್ಧ ಆರಂಭ ಆಗಿ 2ನೇ ತಿಂಗಳಿಗೆ ಕಾಲಿಟ್ಟಿದೆ, ನಾನಾ ಸಮಸ್ಯೆಗಳು ಎದುರಾಗ್ತಾ ಇದೆ. ಸೊ ನಮ್ಮ ಚಾನಲ್ ಕಡೆಯಿಂದ ಒಂದು ಮನವಿ ಏನು ಅಂತ ಹೇಳಿದ್ರೆ, ಆಟೋ ಚಾಲಕರು ಯಾರಾದರೂ ಒಂದು 10-20 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಕೊಟ್ಬಿಡಿ, ಅದು ಸಮಸ್ಯೆ ಇಲ್ಲ. ಅಂದರೆ ಉಳ್ಳವರಿಗೆ ಹೇಳ್ತಾ ಇರೋದು, ಯಾಕಂದರೆ ನೀವು ನೋಡ್ತಾ ಇದ್ರಿ ಆಟೋ ಚಾಲಕರ ಪರಿಸ್ಥಿತಿ ಹೇಗಿದೆ ಅಂತೇಳಿ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿ ನಿಲ್ಲಬೇಕಾಗತ್ತೆ. ಸೊ ಅವ್ರ ಕುಟುಂಬ ಕೂಡ ಸಾಗಬೇಕು. ಸೊ ಹಂಗಾಗಿ 10-20 ರೂಪಾಯಿ ಜಾಸ್ತಿ ಏನು ಆಗೋದಿಲ್ಲ. ಬಟ್ ಆದಷ್ಟು ಬೇಗ ಈ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಈ ಮಧ್ಯವರ್ತಿಗಳ ಹಾವಳಿ ಇದೆಯಲ್ಲ ಅದರ ಕಡೆ ಗಮನ ಕೊಡಬೇಕು. ಪ್ರೈವೇಟ್ ಬಂಕ್ಗಳಲ್ಲಿ ಗ್ಯಾಸ್ ಸಿಗುತ್ತೆ, ಆದರೆ ಇಲ್ಲಿ ಗೌರ್ಮೆಂಟ್ ಬಂಕ್ಗಳಿಗೆ ಗ್ಯಾಸ್ ಸಿಗೋದಿಲ್ಲ ಅಂದರೆ ಏನರ್ಥ? ಯಾಕೆ ಹಿಂಗಾಗ್ತಾ ಇದೆ? ಆಮೇಲೆ ಇನ್ನೊಂದು ಎಲ್ಲರ ಪ್ರಶ್ನೆ ಒಂದೇ ಇರೋದು, ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರ ಪರವಾಗಿ ಸರ್ಕಾರ ಯಾಕಿಲ್ಲ ಅಂತೇಳಿ. ಎಲ್ಲ ರೇಟ್ ಜಾಸ್ತಿ ಈಗ ನೇರವಾಗಿ ಜನಸಾಮಾನ್ಯರ ಮೇಲೆ ಬಿದ್ದಿರುವಂಥದ್ದು. ಸಂಬಳ ಅಷ್ಟೇ ಇದೆ, ಬಟ್ ವಿಪರೀತವಾಗಿ ರೇಟ್ ಆಗ್ತಾ ಇದೆ. ಇದೆಲ್ಲ ಸಮಸ್ಯೆ ಇದೆ. ಇದನ್ನು ಇನ್ಮೇಲೆ ಆದರೂ ನಮ್ಮ ರಾಜ್ಯದ ಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.